ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2025-26ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ ಮಾದರಿ ಉತ್ತರಗಳು. ವಿಷಯ ಗಣಿತ, ಮಾಧ್ಯಮ ಕನ್ನಡ. ವಿಷಯ ಸಂಕೇತ 81ಕ್ಕೆ ಗರಿಷ್ಠ 80 ಅಂಕಗಳು. ಮಾದರಿ ಪ್ರಶ್ನೆ ಪತ್ರಿಕೆ ಸರಳವಾಗಿ ಬಿಡಿಸೋಣ ಬನ್ನಿ. ಮೊದಲನೇ ಪ್ರಶ್ನೆ, 3 ಮತ್ತು 5 ಇದರ ಮಾಸ 3 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳು, ಇವುಗಳ ಮಾಸ 1. ಹಾಗಾಗಿ 1 ಆಯ್ಕೆ 1 ಸರಿ ಉತ್ತರ. ಸೆಕೆಂಡ್ ಕ್ವಶನ್, ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಇಲ್ಲಿ x ಅಕ್ಷವನ್ನು ಈ ಒಂದು y = p of x ಕರ್ವ್ ಎಷ್ಟು ಬಿಂದುಗಳಲ್ಲಿ ಸಂಧಿಸಿದೆ ಅನ್ನೋದು. ಇಲ್ಲಿ 1, 2, 3 ಮತ್ತು 4 ಬಿಂದುಗಳು. ಹಾಗಾಗಿ ಈ ಬಹುಪದೋಕ್ತಿ ಶೂನ್ಯತೆಗಳ ಸಂಖ್ಯೆ 4. ಹಾಗಾಗಿ ಆಯ್ಕೆ ಸಿ ಸರಿ ಉತ್ತರ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. a1x + b1y + c1 = 0 ಮತ್ತು a2x + b2y + c2 = 0 ಇವು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರಗಳನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ನೋಡಿ, a1/a2 is not equal to b1/b2 ಅಂದರೆ ಅವ್ರು ಹೇಳಿರೋದು ಅನನ್ಯ ಪರಿಹಾರವನ್ನು ಹೊಂದಿದ್ರೆ, ಅನನ್ಯ ಅಂದರೆ ಒಂದೇ ಒಂದು ಪರಿಹಾರವನ್ನು ಹೊಂದಿದ್ರೆ ಆಯ್ಕೆ ಎ ಸರಿ ಉತ್ತರ. ಆಯ್ಕೆ ಎ ಸರಿ ಉತ್ತರ. ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ. ಇವುಗಳಲ್ಲಿ ಸಮಾಂತರ ಶ್ರೇಣಿ ನೋಡಿ, ಸಾಮಾನ್ಯ ವ್ಯತ್ಯಾಸ ಒಂದೇ ಇದ್ದರೆ ಅದು ಸಮಾಂತರ ಶ್ರೇಣಿಯಲ್ಲಿರುತ್ತೆ ಅಂತ. 1ಕ್ಕೆ 1 ಕೂಡಿದರೆ 2, 2ಕ್ಕೆ 1 ಕೂಡಿದರೆ 3 ಬರಬೇಕು. ಹಾಗಾದರೆ ಇಲ್ಲಿ 4 ಬಂದಿದೆ, ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. 3ಕ್ಕೆ 4 ಕೂಡಿದರೆ 7 ಬರುತ್ತೆ, 7ಕ್ಕೆ 4 ಕೂಡಿದರೆ 11 ಬರುತ್ತೆ, ಆದರೆ 10 ಇದೆ, ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ಇಲ್ಲಿ 1ಕ್ಕೆ 3 ಕೂಡಿದರೆ 4, 4 3 7, ಹಾಗಾಗಿ ಇದು ಸಮಾಂತರ ಶ್ರೇಣಿಯಲ್ಲಿ 9 ಇದೆ. ನೋಡಿ, 5 4 9, 9 4 13, ಹಾಗಾಗಿ ಡಿ ಸರಿಯಾದ ಆಯ್ಕೆ. ಡಿ ಸರಿಯಾದ ಉತ್ತರ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಶಗಳಿಗೆ ಮಧ್ಯಾಂಕದ ವರ್ಗಾಂತರ. ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕದ ವರ್ಗಾಂತರ ನೋಡಿ, ಮಧ್ಯಾಂಕ ಇರುವಂಥ ವರ್ಗಾಂತರ ನೋಡಿ. ಇದರಲ್ಲಿ ಈ n = 20 ಕೊಟ್ಟಿದ್ದಾರಲ್ವ, ಈ 20ನ್ನು n/2 ಮಾಡಬೇಕಂದ್ರೆ 20ನ್ನು 2ರಿಂದ ಭಾಗಾಕಾರ ಮಾಡಿದರೆ 10 ಬರುತ್ತೆ. 10 ನೋಡಿ ಈ 7ರಲ್ಲಿ ಇರಲ್ಲ, ಹಾಗಾಗಿ ಅದರ ಮುಂದಿನ ಸಂಚಿತ ಆವೃತ್ತಿಯಲ್ಲಿರುತ್ತೆ 14. 14ರ ಸಂಚಿತ ಆವೃತ್ತಿ 14ನ್ನು ಹೊಂದಿರುವಂಥ ವರ್ಗಾಂತರ 20 ಮತ್ತು 30. ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, cot A = 3 × tan A ಆದರೆ ಕೋನ ಎ ಯ ಅಳತೆ. ಇಲ್ಲಿ cot A = 3 × tan A ನೋಡಿ, cot 30 = 3 × tan 30, A = 30 ಡಿಗ್ರಿ ಅಂತ ತಗೊಂಡಾಗ cot 30 = √3/1 = 3 × tan 30 ಅಂದರೆ 1/√3. ಇಲ್ಲಿ 3ಅನ್ನು ನಾವು √3 × √3 ಅಂತ ಬರ್ಕೋಬೋದು. ದೆನ್ 1/√3 ಮತ್ತು √3 ಕ್ಯಾನ್ಸಲ್ ಆಗಿ √3 × 1 √3. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ cot 30 is √3. therefore ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದು A = 30 ಡಿಗ್ರಿ ಆದಾಗ ಮಾತ್ರ. therefore ಆಯ್ಕೆ ಡಿ ಸರಿ ಉತ್ತರ, 30 ಡಿಗ್ರಿ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ, P of -4, -5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ನೋಡಿ ಹೀಗೆ. P of -4, -5. P of -4, -5 ಅಂದರೆ -4, -5 ಅದು ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಇದರಿಂದ ಲಂಬವಾಗಿ ಎಳೆದಂಥ x ಅಕ್ಷಕ್ಕೆ ಲಂಬವಾಗಿ ಎಳೆದಾಗ Q ಬಿಂದುವಿನ ನಿರ್ದೇಶಾಂಕಗಳಂದರೆ ನೋಡಿ, x ನ ಬೆಲೆ -4, y ನ ಬೆಲೆ ಇಲ್ಲಿ 0 ಆಗಿರುತ್ತೆ. -4, 0 Qನ ನಿರ್ದೇಶಾಂಕ ನೋಡಿ. ಹಾಗಾಗಿ Qನ ನಿರ್ದೇಶಾಂಕಗಳು -4, 0. ಆಯ್ಕೆ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ನೋಡಿ x is equals to 6 implies ಈ ಆರನ್ನ ಈ ಕಡೆ ತಗೊಂಡ್ರೆ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ಸ್ ಟು 0 ಆಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ಸ್ ಟು ಮತ್ತೊಂದು ಮೂಲ -1 ಅಂತ ಕೊಟ್ಟಿದ್ದಾರೆ, -1 ವಿಚ್ ಇಂಪ್ಲೈಸ್ -1 ಈ ಕಡೆ ತಗೊಂಡ್ರೆ +1 ಆಗುತ್ತೆ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0. ಎರಡು ಅಪವರ್ತನಗಳು, ಎರಡು ಅಪವರ್ತನ ಗುಣಿಸಿದರೆ ಎಕ್ಸ್ ಮೈನಸ್ 6 ಇಂಟು ಎಕ್ಸ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಪ್ಲಸ್ 1 ಒಂದು ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 6 ಇಂಟು ಎಕ್ಸ್ 6x, ಮೈನಸ್ ಇಂಟು ಪ್ಲಸ್ ಮೈನಸ್ 6 1 6 ಇಸ್ ಈಕ್ವಲ್ಸ್ ಟು 0 ಆಯಿತು. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ ಎಕ್ಸ್, ಮೈನಸ್ 6x ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 5x ಮೈನಸ್ 6 ಇಸ್ ಈಕ್ವಲ್ಸ್ ಟು 0. ದೇರ್ಫೋರ್ ಇಲ್ಲಿ ಆಯ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6, ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 6 ಆಯ್ಕೆ ಬಿ ಸರಿ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನಾನುಸಾರ ಮೌಲ್ಯಮಾಪನ ಅಂತ ಕೊಟ್ಟಿದೆ ನೋಡಿ. ಇಲ್ಲಿ ಸೆಕೆಂಡ್ ಮೈನ್ 1 ಮಾರ್ಕ್ ಕ್ವಶನ್ಸು. ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅಂದರೆ ಯಾವುದೇ ಪರಿಹಾರ ಹೊಂದಿರಲ್ಲ. ಅಸ್ಥಿರ ಜೋಡಿಯಾಗಿತ್ತು ಅಂದರೆ ಯಾವುದೇ ಪರಿಹಾರ ಹೊಂದಿರಲ್ಲ, ಯಾಕೆಂದರೆ ಅವು ಎರಡು ಸಮಾಂತರ ರೇಖೆಗಳಾಗಿರ್ತವೆ, ಎಲ್ಲೂ ಛೇದಿಸೋದಿಲ್ಲ. ಹಾಗಾಗಿ a1/a2 is equals to b1/b2 is not equal to 7/c2 ಆಗಿರ್ತವೆ ಅವುಗಳ ಅನುಪಾತ. ಈಗ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಡಿ is equals to 2 ಸೆಂಟಿಮೀಟರ್ ಮತ್ತು ಬಿ ಡಿ is equals to 6 ಸೆಂಟಿಮೀಟರ್ ಆದರೆ ಡಿ ಇ ಅನುಪಾತ ಬಿ ಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಆನ್ಸರ್. ಎ ಡಿ ಇಸ್ ಟು ಬಿ ಎ ಬಿ is equals to 2:8 is equals to 1:4. ದೆನ್ ಡಿ ಇ is to ಬಿ ಸಿ is equals to 1:4 ಆಗುತ್ತೆ. ಇದು ಎ ಡಿ is to ಎ ಬಿ is equals to 2:8 is equals to 1.8. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 1 2 4 8 ಆಗುತ್ತೆ. ದೇರ್ಫೋರ್ 1:4. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಸಿಲಿಂಡರ್ನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಎತ್ತರವು 25 ಸೆಂಟಿಮೀಟರ್ ಆಗಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಸಿಲಿಂಡರ್ನ ಪಾದ ವೃತ್ತಾಕಾರ ಇರುತ್ತೆ, ಅದರ ಸುತ್ತಳತೆ 2πr is equals to 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. h is equals to 25 ಸೆಂಟಿಮೀಟರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh is equals to ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πrh is equals to 10 × 25 is equals to 250 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ. ಸಂಭವನೀಯತೆ ಸಂಬಂಧಿಸಿದಂತೆ ಪ್ರಾಬಬಿಲಿಟಿ ಆಫ್ ಈವೆಂಟ್ ಪಿ ಇ ಪ್ಲಸ್ ಪಿ ಇ ಬಾರ್ನ ಬೆಲೆಯನ್ನು ಬರೆಯಿರಿ ಅಂತ. ಯಾವಾಗಲೂ ಯಾವುದೇ ಎರಡು ಪ್ರಾಥಮಿಕ ಸಂಭವನೀಯತೆಗಳ ಮೊತ್ತವು ಯಾವಾಗಲೂ ಒಂದಾಗಿರುತ್ತೆ. ಹಾಗಾಗಿ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಬಾರ್ is equals to 1. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 13ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ ಅದನ್ನು a7 is equals to 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾಗಿ a4 + 12 ಅಂತ ಬರ್ಕೋಬೇಕು. a7 a + 6d ಅಂತ ಬರ್ಕೊಂಡ್ವಿ is equals to a4 a + 3d + 12 ಅಂತ ಬರ್ಕೊಂಡ್ವಿ. ಓಕೆ, ನೆಕ್ಸ್ಟು ಇಲ್ಲಿ 6d ಇಲ್ಲಿ ಇಟ್ಕೊಂಡು ಎಯನ್ನು ಈ ಕಡೆ ತೊಗೊಂಡ್ರೆ ಎ ಕ್ಯಾನ್ಸಲ್ ಆಗುತ್ತೆ. ಈ 3d ಈ ಕಡೆ ತೊಗೊಂಡ್ರೆ -3d ಆಯಿತು is equals to 12 ಉಳಿತು. 6d 3d ಕಳೆದ್ರೆ ಇನ್ನು 3d ಉಳಿತು, 3d ಉಳಿತು. 3d is equals to 12 ಆದರೆ d is equals to 12/3 ಅಂದರೆ 3ರಿಂದ 12 ಭಾಗಾರ ಮಾಡಿದರೆ 3 4 12, ಎರಡು ಕಡೆ 3ರಿಂದ ಭಾಗಾರ ಮಾಡಿದರೆ d is equals to 4 ಬಂತು. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 4. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 14ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ r ತ್ರಿಜ್ಯ ಮತ್ತು l ಓರೆ ಎತ್ತರವಿರುವ ಒಂದು ಶಂಕುವನ್ನು r ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ. ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ is equals to ಅಂದರೆ ಶಂಕುವಿನ ಘನಾಕೃತಿ
ಮತ್ತು ಅರ್ಧಗೋಳದ ಎರಡನೇ ಸೇರಿಸಿ ಮಾಡಿರೋಂಥದ್ದು. ಹಾಗಾಗಿ ಇಲ್ಲಿ ಶಂಕುವಿನ ಘನಫಲ ಕಂಡುಹಿಡಿಯೋ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ πr(l) ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 2πr². ಇವೆರಡೂ ಕೂಡಿದರೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. therefore ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ πr(l) ಪ್ಲಸ್ 2πr². ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 15ನೇ ಪ್ರಶ್ನೆ, ತ್ರಿಭುಜ ABC ಸಮರೂಪ ತ್ರಿಭುಜ PQR ಆದರೆ BC ಮತ್ತು QR ಅನುರೂಪ ಬಾಹುಗಳಾಗಿವೆ. ಬಿ ಕೋನ 80 ಡಿಗ್ರಿ ಮತ್ತು ಸಿ ಕೋನ 40 ಡಿಗ್ರಿ ಆದರೆ ಪಿ ಯ ಅಳತೆ ಎಷ್ಟು ಅಂತ. ಪಿ A = 180 ಮೈನಸ್ ಆಫ್ 80 ಪ್ಲಸ್ 40 = 60. 80 40 120 ಆಗುತ್ತೆ. 180 120 ಕಳೆದ್ರೆ 60 ಡಿಗ್ರಿ ಆಗಿದೆ. ಈಗ 16ನೇ ಪ್ರಶ್ನೆ ನೋಡಿ. ಪಿ ಆಫ್ ಎಕ್ಸ್ = x² ಪ್ಲಸ್ 3x ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಶೂನ್ಯತೆಗಳ ಗುಣಲಬ್ಧ 1 ಆಗಿರುತ್ತೆ. ಆದ್ದರಿಂದ ಕೆ = 1. 17ನೇ ಪ್ರಶ್ನೆ, ಇದು 3ನೇ ಮೇನ್ ನೋಡಿ, 2 ಮಾರ್ಕ್ಸ್ ಕ್ವಶನ್ಸು. ಒಂದು ಸಮಾಂತರ ಶ್ರೇಣಿಯಲ್ಲಿ S20 = 820 ಮತ್ತು A20 = 79 ಆದರೆ ಅದರ ಮೊದಲ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. S20 = 820 ಕೊಟ್ಟಿದ್ದಾರೆ, ಕೊಟ್ಟಿರೋದನ್ನು ಬರ್ಕೋಬೇಕು. A20 = 79, n = 20. ಓಕೆ, Sn = n/2 ಆಫ್ A ಪ್ಲಸ್ an. ಮೊದಲನೇ ಪದ ಮತ್ತು ಕೊನೆ ಪದ ಕೊಟ್ಟಿರೋದ್ರಿಂದ ಈ ಸೂತ್ರವನ್ನು ಬಳಸ್ಕೋಬೇಕು. 820 Sn ಅಂದರೆ 820 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. = 20/n ಅಂದರೆ 20, n ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ, /2 ಇಂಟು ಆಫ್ A ಪ್ಲಸ್ 79. an ಅಂದರೆ ಕೊನೆ ಪದ 79 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ. ಈಗ ಸಿಂಪ್ಲಿಫೈ ಮಾಡಿ. 820 = 2ರಿಂದ 20 ಭಾಗಿಸಿದ್ರೆ 10 ಆವರಣ A ಪ್ಲಸ್ 79. ಈಗ 10ರಿಂದ 2 ಕಡೆ ಭಾಗಾರ ಮಾಡಿದರೆ 82 ಬರುತ್ತೆ. 10 82 820 ಇಲ್ಲಿ 10 ಅಂದರೆ 10 ಭಾಗಾರ ಆಗುತ್ತೆ. ನೆಕ್ಸ್ಟ್ A ಪ್ಲಸ್ 79 ಉಳಿತು. ನಮಗೆ ಬೇಕಾಗಿರೋ A ಬೆಲೆ, Aಯನ್ನು ಅಲ್ಲಿ ಇಟ್ಕೊಂಡು 79 ಈ ಕಡೆ ತೊಗೊಂಡ್ರೆ 82 ಮೈನಸ್ 79 ಆಯಿತು. 82ರಲ್ಲಿ 79 ಕಳೆದ್ರೆ 3 ಉಳಿತು, ಅದು A ಬೆಲೆ ಅಂದರೆ ಮೊದಲನೇ ಪದ. ಅಥವಾ ಇದಕ್ಕೆ ಚಾಯ್ಸ್ ಇರೋದ್ರಿಂದ ಈ ಥರ ಮಾಡ್ಬೋದು ನೋಡಿ. 210ರಿಂದ 401 ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತ. ಓಕೆ, 201ರಿಂದ 401 ನಡುವೆ 6ರಿಂದ ಭಾಗವಾಗುವ ಸಂಖ್ಯೆಗಳು, 6ರ ಅಪವರ್ತನಗಳು, 6ರಿಂದ ಭಾಗವಾಗುವಂಥ ಸಂಖ್ಯೆಗಳನ್ನು ಮಾತ್ರ ಬರ್ಕೋಬೇಕು. ನೋಡಿದ್ದು 204 ಮೊದಲನೇ ಸಂಖ್ಯೆ. ಅದರ ನಂತರ 6ರಿಂದ ಭಾಗವಾಗುವ ಎರಡನೇ ಸಂಖ್ಯೆ ಅಂದರೆ 210, ಮೂರನೇ ಸಂಖ್ಯೆ 216 ಎಕ್ಸೆಟ್ರಾ. ಕೊನೆಯ ಸಂಖ್ಯೆ 396. ಓಕೆ, ಈ ಥರ ಬರ್ಕೊಂಡು A = 204 ಅಂತ ತಗೋಬೇಕು. D = 210 ಮೈನಸ್ 204 ಅಂದರೆ 6 ಆಗಿರುತ್ತೆ. 6ರಿಂದ ಭಾಗಾರ ಭಾಗವಾಗುವ ಸಂಖ್ಯೆಗಳಂದರೆ 6 ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ. an = 396 ಕೊನೆಯ ಪದ ತಗೋಬೇಕಿದು. an ಕಂಡುಹಿಡಿಬೇಕಾ n. an = A ಪ್ಲಸ್ n - 1 ಇಂಟು D ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 396 an ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ. = A ಬೆಲೆ 204 ಮೊದಲನೇ ಪದ ಪ್ಲಸ್ n - 1 ಇಂಟು D ಅಂದರೆ ಸಾಮಾನ್ಯ ವ್ಯತ್ಯಾಸ 6. ಇಲ್ಲಿ 396, ಈ 204ನ್ನು ಎಡಗಡೆ ತೊಗೊಂಡ್ರೆ ಈಕ್ವಲ್ಸಿಂದ ಮೈನಸ್ ಇನ್ನು 206 ಆಗುತ್ತೆ. 396 206 ಕಳೆದ್ರೆ 192 ಉಳಿಯುತ್ತೆ. ಇನ್ನು ಬಲಭಾಗದಲ್ಲಿ n - 1 ಇಂಟು 6 ಉಳಿಯುತ್ತೆ. ಈಗ 6ಇಂದ 2 ಕಡೆ ಭಾಗಾರ ಮಾಡಿದರೆ 192ನ್ನು 6ರಿಂದ ಭಾಗಾರ ಮಾಡಿ. ಓಕೆ, ಇಲ್ಲಿ ನೋಡಿ 192 / 6 = n - 1. 192 6ರಿಂದ ಭಾಗಾರ ಮಾಡಿದರೆ 32. 6 3 18, 1 ಉಳಿತು, 12 ಆಯಿತು. 6 12 = n - 1. ನಮಗೆ ಬೇಕಾ n ಬೆಲೆ ಆಗಿರೋದು. ಈ -1 ಈ ಕಡೆ ತೊಗೊಂಡ್ರೆ +1 ಆಗುತ್ತೆ. 32 + 1 = 33. ಈಗ 18ನೇ ಪ್ರಶ್ನೆ ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ. ಇಲ್ಲಿ ವರ್ಜಿಸುವ ವಿಧಾನ ಮಾಡಿದರೆ ಸುಲಭವಾಗಿ ಆನ್ಸರನ್ನು ಪಡಿಬೋದು. 2 ಸಮೀಕರಣ ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ. 2x + y = 8, 3x - y = 7. ಇಲ್ಲಿ ನೋಡಿ 2 ಸಮೀಕರಣ ಹೋಲಿಕೆ ಮಾಡಿದಾಗ y ನ ಸಹಗುಣಕ +1 ಇದೆ. ಇಲ್ಲಿ y ನ ಸಹಗುಣಕ -1 ಇದೆ.
ಹಾಗಾಗಿ ಎರಡನ್ನು ಕೂಡಿದಾಗ ಪ್ಲಸ್ಸು ಮೈನಸ್ ಇರೋದ್ರಿಂದ 0 ಆಗುತ್ತೆ. ಇನ್ನು ಇಲ್ಲಿ 2x + 3x = 5x ಆಯಿತು. ಈಕ್ವಲ್ಸ್ನ ಬಲಭಾಗದಲ್ಲಿ 8 + 8 + 7 ಇರೋದ್ರಿಂದ ಕೂಡಿದರೆ 8 7 15 ಆಯಿತು. ಈಗ ಎಕ್ಸನ್ನು ಇಲ್ಲಿ ಇಟ್ಕೊಂಡು 15 ಓರೆ ಗುಣಾಕಾರ ಮಾಡಿದರೆ ಎರಡೂ ಕಡೆ 5ರಿಂದ ಭಾಗಾಕಾರ ಮಾಡಿದರೆ 5 1 5 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಉಳಿಯುತ್ತೆ. = ಬಲಭಾಗದಲ್ಲಿ 15/5 15ನ್ನು 5ರಿಂದ ಭಾಗಾಕಾರ ಮಾಡಿದರೆ 5 ಮೂಲೆ x = 3 ಬಂತು. ಈ x = 3ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ 2x + y = 8 ಇದು ಸಮೀಕರಣ 1. x ಜಾಗದಲ್ಲಿ 3ನ್ನು ಆದೇಶ ಮಾಡಿದಾಗ x ಬೆಲೆ 3ನ್ನು ಆದೇಶ ಮಾಡಿದಾಗ 2 ಮೂಲೆ 6 + y = 8 ಆಯಿತು. ನಮಗೆ ಬೇಕಾಗಿರೋದು y ಬೆಲೆ ಆಗಿರೋದ್ರಿಂದ y ಅಲ್ಲಿ ಇಟ್ಕೊಂಡು 6ನ್ನು ಈ ಕಡೆ ತೊಗೊಂಡ್ರೆ y = 8 + y + 6 ಈ ಕಡೆ ಬಂದರೆ ಈಕ್ವಲ್ಸ್ನ ಬಲಭಾಗಕ್ಕೆ ಬಂದರೆ -6 ಆಯಿತು. ಆಗ 8ರಲ್ಲಿ 6ನ್ನು ಕಳೆದ್ರೆ 2 y = 2. ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ 19ನೇ ಪ್ರಶ್ನೆ. 2x² + 3x - 7 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. 2x² + 3x - 7 = 0. ಇಲ್ಲಿ a = 2 ಅಂದರೆ ಇಲ್ಲಿ ಆದರ್ಶ ರೂಪ ಬರ್ಕೋಬೇಕು. a² + bx + c = 0 ಅಂತ. ಇಲ್ಲಿ a ಬೆಲೆ 2, x² ನ ಸಹಗುಣಕ, ಇಲ್ಲಿ x ನ ಸಹಗುಣಕ b ಆಗಿರುತ್ತೆ. ಅದೇ b = +3, ಇಲ್ಲಿ c ಸ್ಥಿರಾಂಕ c = -7 ಅಂತ ಬರ್ಕೋಬೇಕು. ನೆಕ್ಸ್ಟು ಶೋಧಕದ ಸೂತ್ರ ಬರ್ಕೋಬೇಕು. ಶೋಧಕ b² - 4ac b ಅಂದರೆ ಇಲ್ಲಿ +3 ಇರೋದ್ರೆ +3 ಸ್ಕ್ವೇರ್, b² ಅಂದರೆ 3² ಮೈನಸ್ಗೆ ಮೈನಸ್ 4ಗೆ 4 ಆಗಿ ಬರೀರಿ. a ಅಂದರೆ a ಬೆಲೆಯಲ್ಲಿ 2ನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು c ಬೆಲೆ, ಇಲ್ಲಿ c ಬೆಲೆ -7 ಇರೋ -7ನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ 3² ಅಂದರೆ 3ರ ವರ್ಗ 9. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 7 14 14 56 ನೋಡಿ 56. 56 + 9 = 65 ಈಸ್ ಗ್ರೇಟರ್ ದೆನ್ 0 ಅಂದರೆ ಧನಾತ್ಮಕ ಮೌಲ್ಯ ಆಗಿರೋದ್ರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರುತ್ತೆ. ಹಾಗಾಗಿ ಈ ಥರ ಮಾಡಬೇಕು, ನಾವು ಮೂಲಗಳ ಸ್ವಭಾವ ಬರಿಬೇಕು. ಅಥವಾ ನಮಗೆ ಈ ಪ್ರಶ್ನೆ ಬೇಡ ಅಂದರೆ ಚಾಯ್ಸ್ ಕ್ವಶನ್ ನೋಡಿ. 2x + 3 × x = x² + 1 ಅಂತ ಇದೆ. ಮಲ್ಟಿಪ್ಲೈ ಮಾಡಿದರೆ x × 2x 2x² + 3 × x 3x = x² + 1 ಆಯಿತು. ಈಗ 2x² + 3x ಈ ಪ್ಲಸ್ x² ಈ ಕಡೆ ಈಕ್ವಲ್ಸ್ನ ಎಡಭಾಗ ತಗೊಂಡ್ರೆ -x² ಆಯಿತು. +1 ಮೈನಸ್ ಈ ಕಡೆ ಬಂದರೆ -1 = 0 ಆಯಿತು. ಈಗ 2x² ಒಂದು x² ಕಳಿಸಿ x² + 3x - 1 = 0. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 20ನೇ ಪ್ರಶ್ನೆ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಮ್ಮ ಊಹೆ ಮಾಡ್ಕೋಬೇಕು. ಓಕೆ, √5 ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ a/b ರೂಪದಲ್ಲಿರುತ್ತೆ. a/b, a ಮತ್ತು b ಸಹ ಅವಿಭಾಜ್ಯಗಳು. b ≠ 0. ನೆಕ್ಸ್ಟ್ 5 ಎರಡು ಕಡೆ ವರ್ಗ ಮಾಡಿದಾಗ 5 √√² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5 a²/b² ಆಗುತ್ತೆ. ಎರಡು ಕಡೆ ವರ್ಗಗೊಳಿಸಿದಾಗ ಈಗ ಓರೆ ಗುಣಾಕಾರ ಮಾಡಿದರೆ ಈ b² ಓರೆ ಗುಣಾಕಾರ ಮಾಡಿದರೆ 5b² a² ಆಗುತ್ತೆ. ಇಕ್ವೇಷನ್ 1 ಅಂತ ತಗೋಬೇಕು. ಇಲ್ಲಿ a² ಮತ್ತು a 5ರಿಂದ ಭಾಗವಾಗುತ್ತದೆ. a = 5ಕ್ಕೆ ಆಗಿರಲಿ. ಇಲ್ಲಿ ಈ ಸಮೀಕರಣ 1ರಲ್ಲಿ a = 5ಕ್ಕೆ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು k ಒಂದು ಪೂರ್ಣಾಂಕ, a = 5ಕ್ಕೆ ಅನ್ನು 1ರಲ್ಲಿ ಆದೇಶಿಸಿದಾಗ ದೆನ್ 5b² = 25k² ಅಂತ ಆಗುತ್ತೆ. ದೆನ್ b² = 5k². ಎರಡು ಕಡೆ 5 ಭಾಗಾಕಾರ ಮಾಡಿದಾಗ 5 1 5 5 25. ಅವಾಗ b² = 5k² ಆಗುತ್ತೆ. ಈ b² ಮತ್ತು b 5ರಿಂದ ಭಾಗವಾಗುತ್ತದೆ. ಆದ್ದರಿಂದ a ಮತ್ತು bಗಳ ಒಂದು ಸಾಮಾನ್ಯ ಅಪವರ್ತನ 5 ಆಗಿದೆ. ಇದು a ಮತ್ತು bಗಳ ಸಹ ಅವಿಭಾಜ್ಯಗಳು ಎಂಬುದಕ್ಕೆ ವೈರುಧ್ಯವನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಬೇಕು. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 21ನೇ ಪ್ರಶ್ನೆ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಮೊದಲನೇ ಬಿಂದುವನ್ನು
1 6 = x1 y1 ಅಂತ ತಗೋಬೇಕು. ಎರಡನೇ ಬಿಂದು 4, 3 x2 y2 ಅಂತ ತಗೋಬೇಕು. ಇಲ್ಲಿ 1:2 ಅನುಪಾತವನ್ನು m1:m2 1:2 ಅಂತ ತಗೋಬೇಕು. m1 ಅಂದರೆ 1, m2 ಬೆಲೆ 2. ನಾವು ಕಂಡುಹಿಡಿಬೇಕಾದ್ದು ಪಿ ಆಫ್ ಎಕ್ಸ್ ವೈ ನಿರ್ದೇಶಾಂಕಗಳು. ಪಿ ಆಫ್ ಎಕ್ಸ್ ವೈನ ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂವನ್ನು. ಓಕೆ, ಈಗ ಭಾಗ ಪ್ರಮಾಣ ಸೂತ್ರ ನೋಡಿ. ಪಿ ಆಫ್ ಎಕ್ಸ್ ವೈ m1x2 + m2x1/m1 + m2 m1y2 + m2y1 / m1 + m2 ಅಂತ ನೋಡಿ. ಈ ಸೂತ್ರನ ಸುಲಭವಾಗಿ ಹೇಗೆ ನೆನ್ಪಿಟ್ಕೋಬೋದು ಅಂತ, mx + mx/m1 + m2 ಅಂತ, ಇಲ್ಲಿ my + my/m1 + m2 ಅಂತ. ಇಲ್ಲಿ ನೋಡಿ 1 2 2 1, ಇಲ್ಲಿ ಕೂಡ 1 2 2 1 ಅಂತ ಬರೆದ್ರೆ ಆಯಿತು. ಓಕೆ, ಈಗ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಆಫ್ ಎಕ್ಸ್ ವೈ m1 ಅಂದರೆ 1, x2 ಅಂದರೆ 4 + m2 ಬೆಲೆ 2, ಇಲ್ಲಿ x1 ಬೆಲೆ 1 / m1 ಅಂದರೆ 1, m2 ಅಂದರೆ 2, 1 + 2. ಇಲ್ಲಿ m1 ಅಂದರೆ 1, ಇಲ್ಲಿ y2 ಅಂದರೆ 3, ಪ್ಲಸ್ಗೆ ಪ್ಲಸ್ ಹಾಕಿ. ನೆಕ್ಸ್ಟ್ m2 ಅಂದರೆ 2, y1 ಅಂದರೆ 6 ಇದೆ / m1 ಅಂದರೆ 1, m2 ಅಂದರೆ 2, 1 + 2. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ. 4 1 4, 4 1 4, ಪ್ಲಸ್ 2 1 2 / 2 1 ಕೂಡಿದರೆ 3. ಇಲ್ಲಿ 3 1 3, 3 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 6 12 / 1 + 2 ಕೂಡಿದರೆ 3 ಆಯಿತು. ಈಗ 4 + 2 ಕೂಡಿದರೆ 4 6 ಬರುತ್ತೆ / 3 ಹಾಗೆ ಬರೀರಿ. 12ಕ್ಕೆ 3 ಕೂಡಿದರೆ ಅದು 3 12 ಕೂಡಿದರೆ 15 ಆಗುತ್ತೆ / 3 ಹಾಗೆ ಬರೀರಿ. ಈಗ 3ರಿಂದ 6ನ ಭಾಗಾರ ಮಾಡಿ. 3ರಿಂದ 6 3 1 3 2, ಇಲ್ಲಿ 3 1 3 5 2, 5. therefore ಪಿ ಆಫ್ ಎಕ್ಸ್ ವೈ ಮತ್ತು ಎಕ್ಸ್ ಮತ್ತು ವೈನ ನಿರ್ದೇಶಾಂಕಗಳು 2 ಮತ್ತು 5. ಈ ರೀತಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯೋದು ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 22ನೇ ಪ್ರಶ್ನೆ, ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಇಲ್ಲಿ ಪಿ ಕ್ಯೂ ಆರ್ ತ್ರಿಭುಜ ಕೊಟ್ಟಿದ್ದಾರೆ. ಇದು ವಿಕರ್ಣ 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಲಂಬಕೋನ ಉಂಟು ಮಾಡುವ ಬಾಹುಗಳೆರಡು 12 ಸೆಂಟಿಮೀಟರ್ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ. ಟ್ಯಾನ್ ಪಿ ಅಂದರೆ ಈ ಪಿ ಕೋನದ ಅಭಿಮುಖ ಬೈ ಪಾರ್ಶ್ವ. ಟ್ಯಾನ್ ಥೀಟಾ ಅಂದರೆ ಟ್ಯಾನ್ನ ಅನುಪಾತಗಳು ಅಭಿಮುಖ. ಪಿ ಕೋನದ ಅಭಿಮುಖ ಬಾಹು ಕ್ಯೂ ಆರ್ / ಪಿ ಕೋನದ ಪಾರ್ಶ್ವ ಬಾಹು ಪಿ ಕ್ಯೂ. ಹಾಗಾಗಿ ಪಿ ಆರ್ ಬೈ ಪಿ ಕ್ಯೂ ಆಗುತ್ತೆ. ಪಿ ಆರ್ನ ಉದ್ದ 5 ಸೆಂಟಿಮೀಟ್ರ್, ಪಿ ಕ್ಯೂನ ಉದ್ದ 12 ಸೆಂಟಿಮೀಟ್ರ್, 5/12. ನೆಕ್ಸ್ಟು ಕಾಸ್ ಆರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಆರ್ ಕೋನ, ಈ ಆರ್ ಕೋನದ ಕಾಸ್ ಅನುಪಾತಗಳು. ಕಾಸ್ ಅಂದರೆ ಪಾರ್ಶ್ವ. ಈ ಆರ್ ಕೋನದ ಪಾರ್ಶ್ವಬಾಹು / ವಿಕರ್ಣ ಬಾಹು. ಈ ಆರ್ ಕೋನದ ಪಾರ್ಶ್ವಬಾಹು ಕ್ಯೂ ಆರ್, ಪಾರ್ಶ್ವಬಾಹು ಕ್ಯೂ ಆರ್ 5 ಸೆಂಟಿಮೀಟ್ರ್. ನೆಕ್ಸ್ಟು ವಿಕರ್ಣ ಬಾಹು ಪಿ ಆರ್ ವಿಕರ್ಣ ಬಾಹು 13 ಸೆಂಟಿಮೀಟ್ರ್. ಹಾಗಾಗಿ 5/13 ಪಾರ್ಶ್ವ ಬೈ ವಿಕರ್ಣ 5/13. ಆರ್ ಕೋನದ ಪಾರ್ಶ್ವಬಾಹು / ವಿಕರ್ಣ ಬಾಹು 5/13. ಓಕೆ, ನೋಡಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 23ನೇ ಪ್ರಶ್ನೆ, ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಸಿ ಪಿ ಮತ್ತು ಸಿ ಕ್ಯೂ ಇವು ಓ ಕೇಂದ್ರವುಳ್ಳಂಥ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ, ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಿದೆ. ನೋಡಿ, ಈ ವೃತ್ತದ ಇದೊಂದು ಸ್ಪರ್ಶಕ, ಮತ್ತೊಂದು ಸ್ಪರ್ಶಕವಾಗಿದೆ. ಸಿ ಎ ಬಿ ತ್ರಿಭುಜದ ಸುತ್ತಳತೆ. ಸಿ ಎ ಬಿ ಈ ತ್ರಿಭುಜದ ಸುತ್ತಳತೆ ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ. ನೋಡಿ, ಈ ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಈಗ ಸಿ ಎ ಬಿ ತ್ರಿಭುಜದ ಸುತ್ತಳತೆ. ಸಿ ಎ ಬಿ ತ್ರಿಭುಜದ ಸುತ್ತಳತೆ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ, ಅಂದರೆ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ, ಈ 3 ಭಾಗಗಳನ್ನು ಕೂಡಿದರೆ ಅಷ್ಟು ಬರುತ್ತೆ, ಅದು ಸುತ್ತಳತೆ ಆಗುತ್ತೆ. ಇದಕ್ಕೆ ಸಿ ಪಿ ಮೈನಸ್ ಎ ಪಿ. ಸಿ ಪಿ ಮೈನಸ್ ಎ ಪಿ. ನೋಡಿ, ಸಿ ಪಿ
ಇಲ್ಲಿಂದ ಇಲ್ಲಿಗೆ ಈ ಉದ್ದದಲ್ಲಿ ಎ ಪಿ ಉದ್ದನ ಕಳೆದ್ರೆ ನಮಗೆ ಸಿ ಎ ಬಾಹುವಿನ ಉದ್ದ ಬರುತ್ತೆ. ಸಿ ಎ ಜಾಗದಲ್ಲಿ ಸಿ ಪಿ ಮೈನಸ್ ಎ ಪಿ ಅಂತ ಬರ್ಕೋಬೋದು. ಪ್ಲಸ್ ಎ ಬಿ ಉದ್ದ, ನಮಗೆ ಎ ಬಿ ಉದ್ದ ಬೇಕು ಅಂದರೆ ಎ ಆರ್ ಪ್ಲಸ್ ಆರ್ ಬಿ. ನೋಡಿ, ಎ ಇಂದ ಇಲ್ಲಿಗೆ ಎಷ್ಟು ಉದ್ದ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಉದ್ದ ಇರುತ್ತೆ. ಎ ಆರ್ ಪ್ಲಸ್ ಆರ್ ಬಿ ಅಂತ ಬರ್ಕೊಂಡ್ವಿ. ಪ್ಲಸ್ ಇನ್ನು ಬಿ ಸಿ ಉದ್ದ ಬೇಕು ಅಂದರೆ ಸಿ ಕ್ಯೂನಲ್ಲಿ ಬಿ ಕ್ಯೂವನ್ನು ಕಳೆದ್ರೆ ನಮಗೆ ಬಿ ಸಿ ಉದ್ದ ಸಿಗುತ್ತೆ. ಹಾಗಾಗಿ ಸಿ ಕ್ಯೂ ಮೈನಸ್ ಬಿ ಸಿ. ಓಕೆ, ಪ್ರಮೇಯ 10.2ರಿಂದ ಸಿ ಪಿ ಇಸ್ ಟು ಸಿ ಕ್ಯೂ, ಎ ಆರ್ ಇಸ್ ಟು ಎ ಪಿ ಮತ್ತು ಬಿ ಕ್ಯೂ ಇಸ್ ಟು ಬಿ ಆರ್. ಅಂದರೆ ಬಿ ಕ್ಯೂ ಇಸ್ ಟು ಬಿ ಆರ್ ಇವೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿ ಪಿ ಮೈನಸ್ ಎ ಪಿ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಪಿ ಮೈನಸ್ ಬಿ ಕ್ಯೂ. ಇಲ್ಲಿ ಪ್ಲಸ್ ಎ ಪಿ ಮೈನಸ್ ಎ ಪಿ ಕ್ಯಾನ್ಸಲ್ ಆಯಿತು. ಇಲ್ಲಿ ಪ್ಲಸ್ ಸಿ ಪಿ ಮೈನಸ್ ಸಿ ಪಿ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು 2 ಸಿ ಪಿ ಅಷ್ಟೇ ಉಳಿಯುತ್ತೆ. ನೋಡಿ, ಪ್ಲಸ್ ಸಿ ಪಿ ಪ್ಲಸ್ 1 ಸಿ ಪಿ. ಇಲ್ಲಿ ಮೈನಸ್ ಎ ಪಿ ಪ್ಲಸ್ ಎ ಪಿ ಕ್ಯಾನ್ಸಲ್ ಆಗಿದೆ. ಪ್ಲಸ್ ಬಿ ಕ್ಯೂ ಮೈನಸ್ ಬಿ ಕ್ಯೂ ಕ್ಯಾನ್ಸಲ್ ಆಗಿ ಇಲ್ಲಿ ಪ್ಲಸ್ ಸಿ ಪಿ ಪ್ಲಸ್ 2 ಸಿ ಪಿ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 24ನೇ ಪ್ರಶ್ನೆ. 2 ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, 2 ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ಸ್ ಟು ಆ 2 ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅನ್ನೋದು ಸೂತ್ರ. ಇಲ್ಲಿ 42 ಇಂಟು ಬಿ, 42 ಅನ್ನೋದು ಒಂದು ಸಂಖ್ಯೆ, ಮತ್ತೊಂದು ಸಂಖ್ಯೆ ಬಿ. ಹಾಗಾಗಿ 42 ಇಂಟು ಬಿ ಈಸ್ ಈಕ್ವಲ್ಸ್ ಟು 2016. ಅಂದರೆ 2 ಸಂಖ್ಯೆಗಳ ಲಾಸ ಮಾಸಗಳ ಗುಣಲಬ್ಧ ಕೊಟ್ಟಿದ್ದಾರೆ ಅವರು 2016 ಅಂತ. ಹಾಗಾಗಿ ಆ 2 ಸಂಖ್ಯೆಗಳ ಲಾಸ ಮಾಸಗಳ ಗುಣಲಬ್ಧ 2016 ಆಗಿರೋದ್ರಿಂದ ಈಸ್ ಈಕ್ವಲ್ಸ್ ಟು 2016. ನಮಗೆ ಬೇಕಾದದ್ದು ಒಂದು ಸಂಖ್ಯೆ ಬಿ, ಅದು ಕಂಡುಹಿಡಿಬೇಕು. ಬಿಯನ್ನು ಅಲ್ಲೇ ಇಟ್ಕೊಂಡು 2016 ಡಿವೈಡೆಡ್ ಬೈ 42 ಓರೆ ಗುಣಾಕಾರ ಮಾಡಿದರೆ ಆಗ 42ರಿಂದ 2016 ಭಾಗಾಕಾರ ಮಾಡಿದರೆ 48 ಬರುತ್ತೆ. ಓಕೆ, 42 ಈಸ್ ಈಕ್ವಲ್ಸ್ ಟು 2 ಇಂಟು 3 ಇಂಟು 7. 48 ಈಸ್ ಈಕ್ವಲ್ಸ್ ಟು 2 ಘಾತ 4 ಇಂಟು 3. 48. ಈ 48 ನಾವು ಅವಿಭಾಜ್ಯ ಅಪವರ್ತನ ವಿಧಾನದಲ್ಲಿ ಬರ್ಕೊಂಡಾಗ 2 to the power 4 ಇಂಟು 3. ದೆನ್ ಮಾಸ 42, 48 2 ಸಂಖ್ಯೆಗಳ ಮಾಸ ಎಷ್ಟು ಅಂದರೆ ನೋಡಿ, ಇವೆರಡರಲ್ಲೂ ಕೂಡ ಮಾಸ ಯಾವಾಗಲೂ ಕನಿಷ್ಠ ಘಾತಗಳ ಆಗಿರುತ್ತೆ. ನೋಡಿ, ಇಲ್ಲಿ 2 ಇರುವಂಥ ಸಂಖ್ಯೆ 2 ಮತ್ತು ಕನಿಷ್ಠ ಘಾತ ಇರೋದು 3. ಹಾಗಾಗಿ 2 3 6. ಹಾಗಾಗಿ ಮಾಸ ಎಷ್ಟು ಅಂದರೆ 6. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ 3 ಅಂಕದ ಪ್ರಶ್ನೆಗಳು ನೋಡಿ. 4th ಮೈನ 9 ಕ್ವಶನ್ಸ್ ಇರುತ್ತೆ. ಎ ಆಫ್ -3,0, ಬಿ ಆಫ್ 0,2 ಮತ್ತು ಸಿ ಆಫ್ 0,-3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಓ ಎ ಇಸ್ ಈಕ್ವಲ್ಸ್ ಟು ಓ ಬಿ ಇಸ್ ಈಕ್ವಲ್ಸ್ ಟು ಓ ಸಿ. ನೋಡಿ, ಓ ಎ ಇಸ್ ಈಕ್ವಲ್ಸ್ ಟು ಓ ಬಿ ಇಸ್ ಈಕ್ವಲ್ಸ್ ಓ ಸಿ. ಯಾಕೆಂದರೆ ಒಂದೇ ವೃತ್ತದ ಎಲ್ಲ ತ್ರಿಜ್ಯಗಳಾಗಿರೋದ್ರಿಂದ ಎಲ್ಲ ತ್ರಿಜ್ಯಗಳು ಸಮ ಇರ್ತವೆ. ಓ ಎ ಇಸ್ ಈಕ್ವಲ್ಸ್ ಟು ಓ ಬಿಯನ್ನು ಪರಿಗಣಿಸಿದಾಗ x+3 whole square plus y square. x+3 whole square plus y square is equals to x² plus y minus 2 whole square. ದೂರ ಸೂತ್ರವನ್ನು ಉಪಯೋಗಿಸ್ಕೊಂಡು ಈಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ x² plus 9 plus 6x plus y square is equals to x² plus y square plus 4 ಅಂದರೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಮೈನಸ್ 4y. ಸೂತ್ರವನ್ನು ಬಿಡಿಸಿದಾಗ y - 2 ಹೋಲ್ ಸ್ಕ್ವೇರ್ ಸೂತ್ರ ಬಿಡಿಸಿದಾಗ ಈ ರೀತಿ ಬರುತ್ತೆ. ಇಲ್ಲಿ x+3 ಹೋಲ್ ಸ್ಕ್ವೇರ್ x+y ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಇದು ಬಿಡಿಸಿದಾಗ ಈ ಥರ ಬಂದಿದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 6x plus 9 is equals to 4 - 4y ಆಯಿತು. 6x plus 4y -4 ಈ ಕಡೆ ತಗೊಂಡ್ರೆ ಪ್ಲಸ್ 4y is equals to ಈ 9ಅನ್ನು ಈ ಕಡೆ ತಗೊಂಡ್ರೆ 4 - 9 ಆಯಿತು. 9 - 4 ಅಂದರೆ -5. ಇಲ್ಲಿ 6x plus 4y is equals to -5 equation 1. ದೆನ್ ಒ ಬಿ is equals to ಓ ಸಿಯನ್ನು ಪರಿಗಣಿಸ್ತೀವಿ. ಈಗ ಒ ಬಿ is equals to ಓ ಸಿ, ಈ ವೃತ್ತದಲ್ಲಿ ಒ ಬಿ is equals to ಓ ಸಿಯನ್ನು ಪರಿಗಣಿಸಿದಾಗ ದೂರ ಸೂತ್ರವನ್ನು ಉಪಯೋಗಿಸಿ x² plus of y - 2 whole square is equals to x² plus
ಆಫ್ ವೈ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಈ ಸೂತ್ರ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಹೋಲ್ ಸ್ಕ್ವೇರ್ನ ವೈ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಹಾಗಾಗಿ ಇಲ್ಲಿ +4 - 4y ಬರುತ್ತೆ. ಮತ್ತು 2 ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರು, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರು 4 ಆಗುತ್ತೆ. ನೆಕ್ಸ್ಟ್ 2ab ಅಂದರೆ 2 × 2 × y ಆಗುತ್ತೆ. ಹಾಗಾಗಿ -2ab ಅಂದರೆ -2 to the 4y ಇಲ್ಲಿ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಂತೀರ. ವೈ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಹಾಗಾಗಿ ವೈ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಪ್ಲಸ್ 2ab ಅಂದರೆ 2 × 3 × y, 2 3 6y ಆಗುತ್ತೆ. ದೆನ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ 4 - 9 = 6y + 4y ಆಗುತ್ತೆ. ಓಕೆ, 9 - 4 ಅಂದರೆ -5 ಉಳಿಯುತ್ತೆ. ಅಂದರೆ ಇದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೆಕ್ಸ್ಟ್ 6y + 4y = 10y -5 ಆದರೆ y -5/10 ಆಗುತ್ತೆ. -1/2 ಆಯಿತು. y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ 6x + 4 ಆಫ್ -1/2 = -5 ಆಗುತ್ತೆ. 2 1 2 2 4. ಓಕೆ, ಈ ಥರ ಕೇಳಿ ನೋಡಿ. 6x - 2 = -5. ದೆನ್ 6x ಅನ್ನು ಅಲ್ಲಿಟ್ಕೊಂಡು -2 ಈ ಕಡೆ ತೊಗೊಂಡ್ರೆ +2 ಆಯಿತು. ದೆನ್ 6x = -5 + 2 = -3. ವಿ ನೀಡ್ x ವ್ಯಾಲ್ಯೂ. x = -3/6 3 1s 3 2s -1/2. therefore ವೃತ್ತ ಕೇಂದ್ರ ನಿರ್ದೇಶಾಂಕಗಳು -1/2, -1/2. ಈಗ ಮುಂದಿನ ಪ್ರಶ್ನೆ ನೋಡ್ತೋಗೋಣ. 26ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೇರಿದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ. ಇದು ಪ್ರಮೇಯ ನೋಡಿ, ಇದು ಕಂಪಲ್ಸರಿ ಪ್ರಮೇಯ, ಪ್ರತಿ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಇವೆರಡರಲ್ಲಿ ವೃತ್ತಗಳ ಪಾಠದಲ್ಲಿ 2 ಪ್ರಮೇಯ ಇರುತ್ತೆ, ಅವೆರಡರಲ್ಲಿ ಒಂದು ಇದ್ದೇ ಇರುತ್ತೆ. ಹಾಗಾಗಿ 2 ಪ್ರಮೇಯನ ಕಲಿತ್ರೆ ಇಲ್ಲಿ 3 ಮಾರ್ಕ್ಸ್ ಈಸಿಯಾಗಿ ಬಂದೇ ಬರುತ್ತೆ. ಓಕೆ, ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೇರಿದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತೆ ಎಂದು ಸಾಧಿಸಿ ಅಂತ ಕೊಟ್ಟರು ನೋಡಿ. ಇಲ್ಲಿ ದತ್ತ PQ ಮತ್ತು PR ಬಾಹ್ಯ ಬಿಂದು P ನಿಂದ O ವೃತ್ತ ಕೇಂದ್ರವಾಗಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಅಂತ ಬರೀಬೇಕು. ಇದು PQ = PR. PQ ಉದ್ದ ಎಷ್ಟಿರುತ್ತೋ PR ಕೂಡ ಅಷ್ಟೇ ಇರುತ್ತೆ ಸ್ಪರ್ಶಕಗಳು ಅಂತ ಸಾಧಿಸಬೇಕು. ಇದು ಸಾಧನೀಯ ರಚನೆ ನೋಡಿ. ಇದನ್ನು ಸಾಧಿಸೋದಕ್ಕೋಸ್ಕರ ರಚನೆ ಏನು ಮಾಡ್ಕೋಬೇಕಂತ, OP OQ ORಗಳನ್ನು ಸೇರಿಸಬೇಕು. ಹಾಗೆ ಸೇರಿಸಿ ಸಾಧನೆ ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ OQ = OR ಒಂದೇ ವೃತ್ತ ತ್ರಿಜ್ಯಗಳು. ನೆಕ್ಸ್ಟ್ OP = OP ಉಭಯ ಸಾಮಾನ್ಯ ಬಾಹು ಅಥವಾ ಸಾಮಾನ್ಯ ಬಾಹು. ನೆಕ್ಸ್ಟ್ ಕೋನ OQP = ORP, OQP = ORP ಇವೆರಡು ಲಂಬಕೋನಗಳಾಗಿರ್ತವೆ. ಏಕೆಂದರೆ ವೃತ್ತ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಇದೆಯಲ್ವಾ. 1ನೇ ಪ್ರಮೇಯ 10.1. ಹಾಗಾಗಿ ಇವೆರಡು 90 ಡಿಗ್ರಿ ಆಗಿರೋ ಸಮ ಇರ್ತವೆ. ಇಲ್ಲಿ ಬಾಹು ಕೋನ ಬಾಹು ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮದ ಆಧಾರದ ಮೇಲೆ 2 ತ್ರಿಭುಜಗಳು ಸರ್ವಸಮ. ತ್ರಿಭುಜ OQP ಸರ್ವಸಮ, ತ್ರಿಭುಜ ORP ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮದ ಆಧಾರದ ಮೇಲೆ. therefore PQ = PR. therefore PQ ಬಾಹು PR ಬಾಹುಗೆ ಸಮ ಇರುತ್ತೆ. ಅಂದರೆ ಇವೆರಡು ಸ್ಪರ್ಶಕಗಳು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ, ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜಾವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜಾವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ 2 ರೈಲುಗಳ ಸರಾಸರಿ ಜಾವವನ್ನು ಕಂಡುಹಿಡಿಯಿರಿ. ಅಥವಾ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಅವರ ವಯಸ್ಸುಗಳ ಗುಣಲಬ್ಧವು 480ಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಮೊದಲನೇದು ರೈಲಿನ ಸಮಸ್ಯೆ ಬಿಡಿಸೋಣ. ಪ್ಯಾಸೆಂಜರ್ ರೈಲಿನ ಜಾವ ಗೊತ್ತಿಲ್ಲ, ಹಾಗಾಗಿ x ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಅಂತ ತಗೋಬೇಕು. ಎಕ್ಸ್ಪ್ರೆಸ್ ರೈಲಿನ ಜಾವ
ಎಕ್ಸ್ ಪ್ಲಸ್ 11 km/h ಅಂದರೆ 11 ಗಂಟೆ ಜಾಸ್ತಿ ಅಂತ ಹೇಳಿರೋದ್ರಿಂದ ಎಕ್ಸ್ ಪ್ಲಸ್ 11 km/h ಅಂತ ತಗೋಬೇಕು. ಇಲ್ಲಿ ಕಾಲ ಈಸ್ ಈಕ್ವಲ್ಸ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ಜಾವ ಈಸ್ ಈಕ್ವಲ್ಸ್ ಚಲಿಸಿದ ದೂರ ಡಿವೈಡೆಡ್ ಬೈ ಕಾಲ. ನಮಗೆ ಜಾವ ಸೂತ್ರ ಗೊತ್ತಿದೆ. ಓಕೆ, ಈಗ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಕಾಲ T1 ಈಕ್ವಲ್ಸ್ 132/x ಗಂಟೆಗಳು. 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅದೇ ದೂರವನ್ನು ಕ್ರಮಿಸಲು ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಕಾಲ T2 ಅಂತ ತಗೋಬೇಕು. ಅದನ್ನು 132/x + 11 hours ಅಂದರೆ 11 hours ಎಕ್ಸ್ಟ್ರಾ ತಗೊಳುತ್ತೆ ಅಂತ. x + 11 hours. ಈಗ 132 / x ಮೈನಸ್ 132 / x + 11 = 1. ಅದನ್ನು ಸಿಂಪ್ಲಿಫೈ ಮಾಡೋಣ. 132 ಕಾಮನ್ ಇರೋದ್ರಿಂದ 132 ಕಾಮನ್ ತಗೊಂಡ್ರೆ ಇಲ್ಲಿ 1 × x + 11 ಆಗುತ್ತೆ. ಮೈನಸ್ಗೆ ಮೈನಸ್ ಇಂಟು 132 ಕಾಮನ್ ತಗೊಂಡು ಇಂಟು ಎಕ್ಸ್ ಆಗುತ್ತೆ. ದೆನ್ 132x ಆಗುತ್ತೆ ಡಿವೈಡೆಡ್ ಬೈ x ಆಫ್ x ಮೈನಸ್ ಡಿನಾಮಿನೇಟರ್ಸ್ ಎರಡು ಮಲ್ಟಿಪ್ಲೈ ಮಾಡಬೇಕು. = 1 ಇದೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಷ್ಟು ಬರುತ್ತೆ. 132 × x 132x ಪ್ಲಸ್ ಇಂಟು ಪ್ಲಸ್ 132 × 11 1452. ಈಗ ಮೈನಸ್ 132x = ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿ x × x x² ಪ್ಲಸ್ x × 11 11x ಆಯಿತು. ಈಗ x² ಪ್ಲಸ್ 11x ಇಷ್ಟು ಟರ್ಮ್ಸನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಿಂಪ್ಲಿಫೈ ಮಾಡಿದರೆ ಮೈನಸ್ 1452 ಆಗುತ್ತೆ. = 0 ಆಯಿತು. ದೆನ್ ಇದನ್ನು x² ಮೈನಸ್ ಮಿಡ್ ಟರ್ಮನ್ನು ಸ್ಪ್ಲಿಟ್ ಮಾಡುತ್ತಾರೆ ನೋಡಿ, ಫ್ಯಾಕ್ಟ್ರೈಸೇಷನ್ ಮಾಡಿದರೆ ಮೈನಸ್ 1452ಗೆ ಫ್ಯಾಕ್ಟರ್ಸನ್ನು ಮಾಡಿಕೊಂಡ್ರೆ ನಮಗೆ ಮಿಡ್ ಟರ್ಮ್ಗೆ ಈಕ್ವೇಟ್ ಮಾಡ್ಕೋಬೇಕು. -33 + 44 ಅಂದರೆ +11 ಬರುತ್ತೆ. -1452 = 0. ದೆನ್ ಇವೆರಡರಲ್ಲೂ ಕಾಮನ್ ಎಕ್ಸ್ ಇರೋದೇ ಎಕ್ಸ್ ಕಾಮನ್ ತೆಗೆದ್ರೆ x - 33 + 44 ಕಾಮನ್ ತೆಗೆದ್ರೆ x - 33 = 0. ದೆನ್ x - 33 ಇಲ್ಲಿ x - 33 ಕಾಮನ್ ಇರೋದ್ರಿಂದ ಇನ್ನು ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ +44. ದೆನ್ x - 33 = 0 ಸಪ್ರೇಟಾಗಿ ಈಕ್ವೇಟ್ ಮಾಡಿದರೆ 0ಗೆ x - 33 = 0 ಆದರೆ x = +33 -30 ಈ ಕಡೆ ಬಂದರೆ +33 x + 44 = 0 ಇರೋದ್ರಿಂದ ಈ +44 ಈ ಕಡೆ ಬಂದರೆ x = -44 ಆಯಿತು. ಈಗ ಪ್ಯಾಸೆಂಜರ್ ರೈಲಿನ ಜವ x = 33 km/h ಆಯಿತು. ಎಕ್ಸ್ಪ್ರೆಸ್ ರೈಲಿನ ಜವ x + 11 km 33 + 11 = 44 km/h ಆಯಿತು. ಅಥವಾ ಇನ್ನೊಂದು ಆ ಚಾಯ್ಸ್ ಕ್ವಶನಲ್ಲಿ ಸೆಕೆಂಡ್ ಚಾಯ್ಸ್ ಕ್ವಶನ್ ನೋಡೋಣ. ಬೇಕಾಗಿರುವ ವರ್ಷಗಳ ಸಂಖ್ಯೆ x ಆಗಿರಲಿ. 19 + x × 15 + x = 480 ಅಂತ ಕೊಟ್ಟಿದ್ದಾರೆ. x² + 34 - 195 = 0. ಇಲ್ಲಿ x² + 39 - 5x - 195 = 0. ದೆನ್ ಇವೆರಡರಲ್ಲಿ ಕಾಮನನ್ನು ತೊಗೊಳ್ಳೋಣ. ಇದು ಮಿಡ್ ಟರ್ಮನ್ನು ಸ್ಪ್ಲಿಟ್ ಮಾಡಿದಾಗ 34ಅನ್ನು 39 - 5 ಅಂತ ಬರ್ಕೊಳ್ಬೋದು. 195ಗೆ ಫ್ಯಾಕ್ಟರ್ಸನ್ನು ಬರ್ಕೊಂಡು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ನು ಎಕ್ಸ್ ಇದೆ. ಎಕ್ಸ್ ಕಾಮನ್ ತೆಗೆದ್ರೆ x + 39 ನಡೀತು. ಇವೆರಡರಲ್ಲಿ ಕಾಮನ್ 5 ಇದೆ, ಹಾಗಾಗಿ -5 ಕಾಮನ್ ತೆಗೆದ್ರೆ x + 39 39 5 195 ಹಾಗಾಗಿ 39 = 0. ದೆನ್ ಇಲ್ಲಿ x + 39 x + 39 ಕಾಮನ್ ಇರೋದ್ರಿಂದ x + 39 ಕಾಮನ್ ತೆಗೆದ್ರೆ ಇನ್ನು ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ -5 ಬಿಡ್ತು. x - 5 ಬ್ರ್ಯಾಕೆಟಲ್ಲಿ ಬರೀ = 0. ಸಪ್ರೇಟಾಗಿ ಇಂಡಿವಿಜುವಲಾಗಿ ಇವು ಎರಡು ಫ್ಯಾಕ್ಟರ್ಸನ್ನು = 0 ಮಾಡಿದರೆ x + 39 = 0. ದೆನ್ x + +39 ಈ ಕಡೆ ಬಂದರೆ -39. ಇಲ್ಲಿ x - 5 = 0. -5 ಈಕ್ವಲ್ಸಿಂದ ಈ ಕಡೆ ತಗೊಂಡ್ರೆ +5 ಆಗುತ್ತೆ. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ವರ್ಷ ಆಗಿರುತ್ತೆ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 28ನೇ ಪ್ರಶ್ನೆ. secant a of 1 - sin a × secant a + tan a = √1 + cos a × 1 - cos a × cosecant a ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ sin θ / 1 - cos θ + tan θ / 1 + cos θ = cot θ + secant θ × cosecant θ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲನೇದನ್ನು ನೋಡೋಣ. ಎಡಭಾಗ secant of 1 - sin a × secant a + tan a ಅಂತ secant of ಮಲ್ಟಿಪ್ಲೈ ಮಾಡೋಣ. ಈಗ secant a × 1 = secant a ಪ್ಲಸ್ ಇಂಟು ಮೈನಸ್ secant a × sin a. ನೆಕ್ಸ್ಟು
ಇವೆರಡನ್ನ ಹಾಗೆ ಬರ್ಕೊಂಡಿದ್ದೀವಿ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ, ದೆನ್ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಗುತ್ತೆ. ನೆಕ್ಸ್ಟ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಟು 1, ಇಕ್ವೇಷನ್ 1 ಅಂತ ತಗೋಣ. ಇದು ಐಡೆಂಟಿಟಿ ಪ್ರಕಾರ, ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಪ್ರಕಾರ ಇದೆ. ಹಾಗಾಗಿ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅದನ್ನು ಸೀಕೆಂಟ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಟು 1 ಐಡೆಂಟಿಟಿ ಇಕ್ವೇಷನ್ 1 ಅಂತಾಳೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಸೀಕೆಂಟ್ ಎ ಅಂತ ಇದೆ. ದೆನ್ ದಿಸ್ ಈಸ್ ಟು ಸ್ಕ್ವೇರ್ ರೂಟ್ ಆಫ್, ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದು 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ, ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಥರ ಇರೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ದೆನ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಆಯಿತು ಇಂಟು ಕೊಸೆಕೆಂಟ್ ಎ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ ಇಂಟು ಕೊಸೆಕೆಂಟ್ ಎ, ದಿಸ್ ಈಸ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೈನ್ ಎ ಇಂಟು ಕಾಸ್ ಎ ಸೈನ್ ಎ ಇಂಟು ಕೊಸೆಕೆಂಟ್ ಎ ಟು 1 ಇಕ್ವೇಷನ್ 1 ಅಂತ ತಗೊಂಡೆ. 1 ಮತ್ತು 2ರಿಂದ ಎಡಭಾಗ ಟು ಬಲಭಾಗ. ಈಗ ಚಾಯ್ಸ್ ಕ್ವಶನ್ ಇದೆಯಲ್ಲ, ಚಾಯ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಓಕೆ, ಎಡಭಾಗ ಸೈನ್ ಥೀಟಾ ಡಿವೈಡೆಡ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಇದೆ. ಓಕೆ, ಈಗ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಇದನ್ನು, ಸೈನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಈಗ ನೆಕ್ಸ್ಟ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು 1 ಮೈನಸ್ ಕಾಸ್ ಥೀಟಾ ಇಂಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಡಿನಾಮಿನೇಟರ್ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡ್ಕೊಂಡು ಡಿನಾಮಿನೇಟರ್ ಬರ್ಕೊತೀವಿ. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಥರ ಇರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಆಗುತ್ತೆ. ಹಾಗಾಗಿ ಇಲ್ಲಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿದ್ದೀವಿ ನೋಡಿ. ಓಕೆ, ಈಗ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಥೀಟಾ ಇಂಟು 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾನೇ ಬರುತ್ತೆ. ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟು ಟ್ಯಾನ್ ಥೀಟಾ ಟ್ಯಾನ್ ಥೀಟಾ ಪ್ಲಸ್ ಇಂಟು ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಟು ಸೈನ್ ಸ್ಕ್ವೇರ್ ಥೀಟಾ ಐಡೆಂಟಿಟಿ ಪ್ರಕಾರ. ಈಗ ಸೈನ್ ಥೀಟಾ ಹಾಗೆ ಬರ್ಕೊಂಡ್ವಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹಾಗೆ ಬರ್ಕೊಂಡ್ರೆ ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಓಕೆ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಇಲ್ಲಿ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇದು ಎರಡಕ್ಕೂ ಅಪ್ಲೈ ಆಗೋದ್ರಿಂದ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸ್ಪ್ಲಿಟ್ ಮಾಡಿ ಬರ್ಕೊಂಡಿರೋದು ಪ್ಲಸ್ ಟ್ಯಾನ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ಸೈನ್ ಥೀಟಾ ಕ್ಯಾನ್ಸಲ್ ಆಗಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಸೊ ಕಾಸ್ ಬೈ ಸೈನ್ ಈಸ್ ಕಾಟ್ ಆಗುತ್ತೆ, ಪ್ಲಸ್ಗೆ ಪ್ಲಸ್ ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಒಂದು ಸೈನು ಕ್ಯಾನ್ಸಲ್ ಆಗುತ್ತೆ, 1 ಬೈ ಕಾಸ್ ಥೀಟಾನ ಕೊಸೆಕೆಂಟ್ ಥೀಟಾ ಆಗುತ್ತೆ ಇಂಟು ಸೀಕೆಂಟ್ ಥೀಟಾ ಉಳಿಯುತ್ತೆ. ಓಕೆ, ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಬಲಭಾಗ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಶೂನ್ಯತೆಗಳ 29ನೇ ಕ್ವಶನ್. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ 2 ಮತ್ತು -8 ಆಗಿರೋ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಮತ್ತು ಆ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ. ಓಕೆ, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ವರ್ಗ ಬಹುಪದೋಕ್ತಿ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದರೆ 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ. ಸೆಕೆಂಡ್ ಒನ್ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಸ್ಕ್ವೇರ್ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ. ಓಕೆ, ಶೂನ್ಯತೆಗಳು ಗೊತ್ತಾ ನಮಗೆ, ಶೂನ್ಯತೆಗಳ ಮೊತ್ತ ಸೂತ್ರ ಗೊತ್ತೆ, ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ 2. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಇಕ್ವಲ್ಸ್ -8. ಬೇಕಾಗಿರೋ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ದಿಸ್ ಈಸ್ ಇಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಈ ಸೂತ್ರ ಮೈನಸ್ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ 2 ಕೊಟ್ಟಿದ್ದಾರೆ, ಆ 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಎಕ್ಸ್ ಆಗಿ ಬರೀರಿ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇದಕ್ಕೆ -8 ಕೊಟ್ಟಿದ್ದಾರೆ, -8 ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ -8 ಎಕ್ಸ್ ಸ್ಕ್ವೇರ್ ಮೈನಸ್ 2x -8 ಇದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಓಕೆ, ಇದು ಬಹುಪದೋಕ್ತಿ. ಓಕೆ, ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಈಗ ಈ ಬಹುಪದೋಕ್ತಿ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಈಗ ಫ್ಯಾಕ್ಟರೈಸ್ ಮಾಡಿ ಅಂತಿಮ ಪದಗಳನ್ನು ಗುಣಿಸ್ಕೊಳ್ಳಿ.
ಎಕ್ಸ್ ಸ್ಕ್ವೇರ್ ಇಂಟು -8 ಗುಣಿಸ್ಕೊಂಡ್ರೆ -8 ಎಕ್ಸ್ ಸ್ಕ್ವೇರ್ ಆಗುತ್ತೆ. -8 ಎಕ್ಸ್ ಸ್ಕ್ವೇರ್ಗೆ ಅಪವರ್ತನ ಬರ್ಕೊಂಡ್ರೆ 4 2 8, -4 + 2 ಅಂತ ಬರ್ಕೊಂಡ್ರೆ -4ರಲ್ಲಿ 2 ಕಳೆದ್ರೆ -2 ಮಧ್ಯಪದ ಬರುತ್ತೆ ನೋಡಿ. ಮಧ್ಯಪದ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದು. ಈ ಮೊದಲನೇ ಪದ ಎಕ್ಸ್ ಸ್ಕ್ವೇರನ್ನು ಹಾಗೆ ಬರ್ಕೊಳ್ಳಿ. ಈ -4x + 2x -8 ಕೊನೆ ಪದ ಹಾಗೆ ಬರ್ಕೊಂಡ್ರಿ ನೋಡಿ. ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್ ತೆಗೆದ್ರೆ x - 4. ಇವೆರಡರಲ್ಲಿ 2 ಕಾಮನ್ ಇದೆ, +2 ಕಾಮನ್ ತೆಗೆದ್ರೆ x - 2 4 8 ಪ್ಲಸ್ ಇಂಟು ಮೈನಸ್ ಬರುತ್ತೆ. ಹಾಗಾಗಿ x - 4 ಕಾಮನ್ ಇದೆ, ಮತ್ತು x - 4 ಕಾಮನ್ ತೆಗೆದ್ರೆ ಇನ್ನು x ಉಳಿತು +2 x + 2 x - 4 × x + 2 ಆಯಿತು. ಈಗ ಎರಡನ್ನೂ ಸಪ್ರೇಟಾಗಿ 0ಗೆ ಈಕ್ವೇಟ್ ಮಾಡಿದಾಗ x - 4 = 0, ಆಗ x - 4 ಈ ಕಡೆ +4 ಆಯಿತು. ಮತ್ತು x + 2 = 0, x +2 ಈ ಕಡೆ ಬಂದರೆ -2 ಆಯಿತು. ಶೂನ್ಯತೆಗಳು +4 ಮತ್ತು -2. ಅಥವಾ ಇದಕ್ಕೆ ಚಾಯ್ಸ್ ಕ್ವಶನ್ ಇದೆ ನೋಡಿ. p of x = x² + 3x + 1 ಶೂನ್ಯತೆಗಳ ಮೊತ್ತ. ಇಲ್ಲಿ ಶೂನ್ಯತೆಗಳ ಮೊತ್ತ α + β = -b/a = -3 ನೋಡಿ. ಇಲ್ಲಿ -b ಅಂದರೆ ಎಕ್ಸ್ನ ಸಹಗುಣಕ /x² ನ ಸಹಗುಣಕ. ಶೂನ್ಯತೆಗಳ ಮೊತ್ತ -b/a. ಇಲ್ಲಿ ಮೈನಸ್ ಸೂತ್ರದ್ದು b ಅಂದರೆ ಇಲ್ಲಿ ಎಕ್ಸ್ನ ಸಹಗುಣಕ 3/a ನ ಬೆಲೆ ಇಲ್ಲಿ x² ನ ಸಹಗುಣಕ 1 ಇದೆ. ಹಾಗಾಗಿ -3/1 ಅಂದರೆ -3ನೇ. ಈ ಶೂನ್ಯತೆಗಳ ಗುಣಲಬ್ಧ α × β = c/a. ದಿಸ್ c ನ ಬೆಲೆ ಇಲ್ಲಿ ಸ್ಥಿರಾಂಕ +1 / a ನ ಬೆಲೆ ಕೂಡ 1 ಇರೋದು, 1/1 ಅಂದರೆ 1 ಆಗುತ್ತೆ. ಓಕೆ, ದೆನ್ 1/α + 1/β LCM ಮಾಡಿದ್ರೆ ಈ ಬೀಟಾ ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 × β 1 × α ಇದನ್ನು α + β ಆಗುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ α × β ಆಗುತ್ತೆ, ಗುಣಿಸ್ಕೋಬೇಕು. α + β / α × β ಶೂನ್ಯತೆಗಳ ಮೊತ್ತ ಎಷ್ಟು ಬಂದಿದೆ? -3 ಬಂದಿದೆ. ಶೂನ್ಯತೆ ಗುಣಲಬ್ಧ α × β ಬೆಲೆ ಎಷ್ಟು ಬಂದಿದೆ? +1 ಬಂದಿದೆ ನೋಡಿ. α × β ಬೆಲೆ +1 ಸಬ್ಸ್ಟಿಟ್ಯೂಟ್ ಮಾಡಿ -3/1 = -3. ನೆಕ್ಸ್ಟ್ α² β + β² α ನೋಡಿ. ಇವೆರಡರಲ್ಲಿ α β ಕಾಮನ್ ಇರೋದ್ರಿಂದ α β ಕಾಮನ್ ತೆಗೆದ್ರೆ ಇನ್ನು ಇಲ್ಲಿ α ಉಳಿತು, ಇಲ್ಲಿ β ಉಳಿತು. α β α × β ಬೆಲೆ 1 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ α + β ಬೆಲೆ -3 ಇದೆ. ಸರಿ, ಇಲ್ಲಿ -3 ಇದೆ. -3 ಸಬ್ಸ್ಟಿಟ್ಯೂಟ್ ಮಾಡಿದರೆ +× -3 -3 ಆನ್ಸರ್ ಬಂತು ನೋಡಿ. 30ನೇ ಪ್ರಶ್ನೆ. ABC ಒಂದು ಲಂಬಕೋನ ತ್ರಿಭುಜ. ಕೋನ BAC = 90 ಡಿಗ್ರಿ ಮತ್ತು AD ಲಂಬ BC ಆದರೆ AB² = BC × BD ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, BAC ಒಂದು ಲಂಬಕೋನ ತ್ರಿಭುಜ, ಇದರಲ್ಲಿ ಮತ್ತು AD. ಓಕೆ, ಸಾಧನೀಯ AB² = BC × BD. AB² = BC × BD ಅಂತ. ಓಕೆ, ಸಾಧನೆ ತ್ರಿಭುಜ BDA ಮತ್ತು ತ್ರಿಭುಜ BDA ಮತ್ತು ತ್ರಿಭುಜ ABCಗಳಲ್ಲಿ BACಗಳಲ್ಲಿ B ಕೋನ ಸಾಮಾನ್ಯ. ಆಂಗಲ್ B ಈ B ಕೋನ ಸಾಮಾನ್ಯ, ಎರಡೂ ತ್ರಿಭುಜಗಳಿಗೆ ಸಂಬಂಧಪಟ್ಟಿದೆ ಅಂತ. ಸಾಮಾನ್ಯ ಕೋನ D A 90 ಡಿಗ್ರಿ. ಆಂಗಲ್ D ಕೋನ A 90 ಡಿಗ್ರಿ ದತ್ತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ತ್ರಿಭುಜ DBA ಅನುರೂಪ ತ್ರಿಭುಜ BAC. ತ್ರಿಭುಜ BAC ಕೋನ ನಿರ್ಧಾರಕ ಗುಣ ಆದಾದಮೇಲೆ ಎರಡು ತ್ರಿಭುಜಗಳು ಅನುರೂಪ ತ್ರಿಭುಜಗಳು, ಸಮರೂಪ ತ್ರಿಭುಜಗಳು. ಓಕೆ, therefore BD/AB = BA/BC. therefore ಇವನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಇದು AB² = BC × BD. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡಿ. 31ನೇ ಪ್ರಶ್ನೆ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ.
ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಉಂಟಾದ ತ್ರಿಜ್ಯಾಂತರ ಖಂಡದ ಕೋನ 35 ನಿಮಿಷ ಇಂಟು 360 ಡಿಗ್ರಿ ಡಿವೈಡೆಡ್ ಬೈ 60 ನಿಮಿಷ. ಇದು ಸಿಂಪ್ಲಿಫೈ ಮಾಡಿ 210 ಡಿಗ್ರಿ ಬರುತ್ತೆ ತ್ರಿಜ್ಯಾಂತರ ಖಂಡದ ಕೋನ. ಕ್ರಮಿಸಿದ ವಿಸ್ತೀರ್ಣ ನೋಡಿ ಥೀಟಾ ಡಿವೈಡೆಡ್ 360 ಇಂಟು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 210 ಡಿವೈಡೆಡ್ ಬೈ 360 ಇಂಟು 22/7 ಇಂಟು 18 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 594 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಕ್ರಮಿಸಿದ ವಿಸ್ತೀರ್ಣ ಕಂಸದ ಉದ್ದ ಇಸ್ ಈಕ್ವಲ್ಸ್ ಥೀಟಾ ಬೈ 360 ಇಂಟು 2 πr ಇಸ್ ಈಕ್ವಲ್ಸ್ ಥೀಟಾ ಬೆಲೆ ಎಷ್ಟು 210 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ತ್ರಿಜ್ಯ 18 ಸೆಂಟಿಮೀಟರ್ ಕೊಟ್ಟಿದೆ. ಇದೆಲ್ಲ ಸಿಂಪ್ಲಿಫೈ ಮಾಡಿ 66 ಸೆಂಟಿಮೀಟರ್ ಬರುತ್ತೆ ಕಂಸದ ಉದ್ದ. ಈಗ ಮುಂದಿನ ಪ್ರಶ್ನೆ ನೋಡೋಣ. 32ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಪೂರ್ಣವರ್ಗ ಸಂಖ್ಯೆ. ಎರಡನೇ ಕ್ವಶನ್ನು 5ರಿಂದ ಭಾಗವಾಗುವ ಸಂಖ್ಯೆ 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇವತ್ತು ನೋಡಿ ಎಸ್ ಇಸ್ ಈಕ್ವಲ್ಸ್ ಟು ಅವ್ರು ಕೊಟ್ಟಿದ್ದಾರೆ ಒಂದು ಪೆಟ್ಟಿಗೆ 6ರಿಂದ 70ರವರೆಗಿನ ಸಂಖ್ಯೆಗಳು 6ರಿಂದ 70ರವರೆಗೆ ಸಂಖ್ಯೆ ಬರ್ಕೋಬೇಕು. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎನ್ ಎಸ್ ಇಸ್ ಈಕ್ವಲ್ಸ್ ಟು ಒಟ್ಟು ಎಷ್ಟು ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅವರು 65 ಸಂಖ್ಯೆಗಳಾಗುತ್ತೆ. 6ರಿಂದ 70ರವರೆಗೆ 65 ಸಂಖ್ಯೆ ಆಗುತ್ತೆ. 65 ಅಂತ ಬರ್ಕೋಬೇಕು. ನೆಕ್ಸ್ಟು 1ನೇ ಕ್ವಶನ್ನು ಒಂದು ಪೂರ್ಣವರ್ಗ ಸಂಖ್ಯೆ. ಇದರಲ್ಲಿ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುವಂಥ ಸಂಖ್ಯೆಗಳಿವು 9, 16, 25, 36, 49, 7, 8, 64 70ರವರೆಗೆ 8, 64 81 ಇದು ಜಾಸ್ತಿ ಆಗುತ್ತೆ, ಹಾಗಾಗಿ ಅದು ತಗೊಳಂಗಿಲ್ಲ. 64 ಇವು ಎಷ್ಟಿದಾವೆ ಇವು 1, 2, 3, 4, 5, 6 ಇದ್ದಾವೆ. ಹಾಗಾಗಿ ಎನ್ ಎ ಈಸ್ ಈಕ್ವಲ್ಸ್ ಟು ಇದನ್ನು ಎ ಅಂತ ತಂದಿದ್ದೀವಿ, ಹಾಗಾಗಿ ಎನ್ ಎ ಈಸ್ ಈಕ್ವಲ್ಸ್ ಟು 6. ಇದರ ಗಾತ್ರ ಎಷ್ಟು ಅಂತ 6. ದೆನ್ ಇದರ ಸಂಭವನೀಯತೆ ಬರೀಬೇಕು. ಪ್ರಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ಸ್ ಟು ಎನ್ ಎ ಬೈ ಎನ್ ಎಸ್ ಈಸ್ ಈಕ್ವಲ್ಸ್ ಟು 6 ಡಿವೈಡೆಡ್ ಬೈ 65 ಇದರ ಸಂಭವನೀಯತೆ. ನೆಕ್ಸ್ಟ್ 2ನೇ ಪ್ರಶ್ನೆ. 5ರಿಂದ ಭಾಗವಾಗುವ ಸಂಖ್ಯೆಗಳು. ಈ 6ರಿಂದ 70ರವರೆಗಿನ ಸಂಖ್ಯೆಗಳಲ್ಲಿ 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವು ಅಂತ. 5ರಿಂದ ಭಾಗವಾಗುವ ಸಂಖ್ಯೆಗಳು ನೋಡಿ, ಇದರಲ್ಲಿ 5 ಇಲ್ಲ, ಹಾಗಾಗಿ ನೆಕ್ಸ್ಟು 5ರಿಂದ ಭಾಗವಾಗೋದು 10, 15, 10, 15, 20, 25, 30, 35, 40, 45, 50, 55 ಅಪ್ ಟು 70. ಓಕೆ, ಇದು ಎಷ್ಟಿದಾವೆ ಇವು 2, 4, 6, 8, 10, 12, 13 ಇದ್ದಾವೆ. ಹಾಗಾಗಿ ಎನ್ ಬಿ ಇದನ್ನು ಬಿ ಅಂತ ತೊಗೊಂಡಿದ್ವಿ. ಎನ್ ಬಿ ಅಂದರೆ ಬಿನ ಗಾತ್ರ ಎಷ್ಟು ಅಂತ ನಂಬರ್ಸ್ ಎಷ್ಟಿದೆ ಅದರಲ್ಲಿ ಅಂತ 13 ಇದೆ. ದೆನ್ ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ಸ್ ಟು ಪಿ ಬಿ ಈಸ್ ಈಕ್ವಲ್ಸ್ ಟು ಎನ್ ಬಿ ಬೈ ಎನ್ ಎಸ್. ಒಟ್ಟು ಸಂಖ್ಯೆಗಳು ಎಷ್ಟಾದವು ಇವು 5 ಭಾಗವು 13 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಇಲ್ಲಿ 6ರಿಂದ 70ರವರೆಗೆ ಎಷ್ಟಿದ್ದಾವೆ 65. ಅಥವಾ ಇದು ಸಿಂಪ್ಲಿಫೈ ಮಾಡಿ 13 ಅಂದರೆ 13, 5, 61/5 ಅಂತ ಬರೆದ್ರು. ಓಕೆ, ನೆಕ್ಸ್ಟ್ ಇನ್ನು 3ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ. 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಗಳು. 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಗಳು 6ರಿಂದ 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಗಳು ನೋಡಿ. ಇದನ್ನು ಸಿ ಅಂತ ತಗೊಳ್ಳೋಣ. ಸಿ ಇಸ್ ಈಕ್ವಲ್ಸ್ ಟು 30ಕ್ಕಿಂತ ಕಡಿಮೆ ಬೆಸ ಸಂಖ್ಯೆಗಳು 6ಕ್ಕಿಂತ ಮೇಲ್ಪಟ್ಟಿರ್ಬೇಕು ನೋಡಿ. 7, 9, 11, 13, 15, 17, 19, 21, 23, 25, 27, 29, 31 ಆಗಲಿ 30ಕ್ಕಿಂತ ದೊಡ್ಡದಾಗಿ ಇಲ್ಲಿವರೆಗೆ ತಗೋಬೇಕು. ಇವೆಷ್ಟಿದೆ ಅಂತ ಎಣಿಸ್ಕೊಳ್ಳಿ. 2, 4, 6, 7, 8, 9, 10, 11, 12 ಇದ್ದಾವೆ. ಅದಕ್ಕೆ ಎನ್ ಸಿ ಈಸ್ ಈಕ್ವಲ್ಸ್ 12 ಅಂತ ತಗೋಬೇಕು. ಪ್ರಾಬಿಲಿಟಿ ಆಫ್ ಸಿ ಪಿ ಸಿ ಈಸ್ ಈಕ್ವಲ್ಸ್ ಟು ಎನ್ ಸಿ ಬೈ ಎನ್ ಎಸ್ ಈಸ್ ಈಕ್ವಲ್ಸ್ ಟು ಇವೆಷ್ಟು ಒಟ್ಟು 12 ಇದ್ದಾವೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ 70ರವರೆಗೆ 65, 12/65 ಈ ಥರ ಮಾಡಬೇಕು ನೋಡಿ. ಈಗ 33ನೇ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ಓಕೆ, ಅಥವಾ ಚಾಯ್ಸ್ ಕ್ವಶನ್ ಇದೆ ನೋಡಿ. ಇದಕ್ಕೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿದೆ. ಓಕೆ ನೋಡಿ, ಮೊದಲನೇದು ಸರಾಸರಿ ಕಂಡುಹಿಡಿದೆ. ಕ್ಲಾಸ್ ಇಂಟರ್ವಲ್ 0, 10, 20, 20 to 10 to 20, 20 to 30 ಇದು ಕ್ಲಾಸ್ ಇಂಟರ್ವಲ್. ಫ್ರೀಕ್ವೆನ್ಸಿ ಕೊಟ್ಟಿದೆ ಆವೃತ್ತಿಗಳು. ಇವನ್ನ ಟೋಟಲ್ ಮಾಡ್ಕೋಬೇಕು. 9, 4, 13, 15, 28, 28, 8, 36, 4, 40,
ಇತ್ತು 50 ಆಗಿದೆ. ಸಿಗ್ಮಾ ಎಫ್ ಐ ಅಂತ ತೊಗೋಬೇಕು. ಇದನ್ನು ಆವೃತ್ತಿಗಳ ಮೊತ್ತ ಸಿಗ್ಮಾ ಎಫ್ ಐ ಅಂತ ತೊಗೋಬೇಕು. ನೆಕ್ಸ್ಟ್ ಇದು ನೋಡಿ, ಮಧ್ಯಬಿಂದುವನ್ನು ಬರ್ಕೋಬೇಕು. ಮಧ್ಯಬಿಂದು ಬರ್ಕೋಬೇಕು ಸರಾಸರಿ ಮಾಡಬೇಕಾದ್ರೆ ಯಾವ ರೀತಿ ಬರ್ಕೋಬೇಕಂದ್ರೆ, ಈ ಕೆಳಮಿತಿ ಮೇಲ್ಮಿತಿ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿ ಕೂಡಿ 10 + 0 ಕೂಡಿದರೆ 10 ಆಗುತ್ತೆ. 10ರ ಅರ್ಧ, 10ನ 2ರಿಂದ ಭಾಗಾರ ಮಾಡಿ ಅವಾಗ 5 ಬರುತ್ತೆ. ನೆಕ್ಸ್ಟ್ 20 10 ಕೂಡಿದರೆ 30 ಆಗುತ್ತೆ. 30ನ 2ರಿಂದ ಭಾಗಾರ ಮಾಡಿದರೆ 15 ಬರುತ್ತೆ. ನೆಕ್ಸ್ಟ್ 30 20 ಕೂಡಿದರೆ 50 ಆಗುತ್ತೆ. 50ನ 2ರಿಂದ ಭಾಗಾರ ಮಾಡಿ 25, 50ರಿಂದ 25. 30 40 ಕೂಡಿದರೆ 70 ಆಗುತ್ತೆ. 70ರ ಅರ್ಧ 35. 50 40 ಕೂಡಿದರೆ 90 ಆಯಿತು. 90ನ 2ರಿಂದ ಭಾಗಿಸಿದ್ರೆ ಆಗ್ತದೆ. ಹಂಗೂ ಮಾಡ್ಕೋಬೋದು. ಈ ಮೊದಲನೇ ವರ್ಗಾಂತರ ಮಾಡಿಕೊಂಡು ವರ್ಗಾಂತರ ಗಾತ್ರ 10 0 ಇಲ್ಲಿ ಎಷ್ಟಿದೆ ವರ್ಗಾಂತರ ಗಾತ್ರ ನೋಡಿ, 10 0 ಕಳೆದರೆ 10, ವರ್ಗಾಂತರ ಗಾತ್ರ 10 ಇದೆ. 20 10 ಕಳೆದರೆ 10. ಹಾಗಾಗಿ 10ನ್ನು ಕೂಡ್ತಾ ಬಂದರೆ ನೆಕ್ಸ್ಟ್ ವರ್ಗಾಂತರ ನೆಕ್ಸ್ಟ್ ಮಧ್ಯ ಬೆಲೆ ಬರುತ್ತೆ ನೋಡಿ. ಇದರ ಮಧ್ಯ ಬೆಲೆ 5, 5ಕ್ಕೆ 10 ಕೂಡಿದರೆ 15, 15 10 25, 25ಕ್ಕೆ 10 ಕೂಡಿದರೆ 35, 35ಕ್ಕೆ 10 ಕೂಡಿದರೆ 40. ಅಂದರೆ ವರ್ಗಾಂತರ ಗಾತ್ರ ಕೂಡಿದರೆ ಮಧ್ಯ ಬೆಲೆಗಳು ಸಿಗ್ತವೆ. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಎಕ್ಸ್ ಐ ಮಾಡಬೇಕು. ಈ ಎಫ್ ಬೆಲೆ ಇದೆಯಲ್ಲ, ಈ ಎಫ್ ಬೆಲೆನ ಮತ್ತು ಎಕ್ಸ್ ಐ ಬೆಲೆನ ಮಲ್ಟಿಪ್ಲೈ ಮಾಡಬೇಕು. 4 5 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು. 4 5 20, 9 15 135, 25 15 375, 14 35 490. ಇಲ್ಲಾಂದರೆ 14 5 70 0 ದಶಕ 7, 14 3 42 7 49, 8 4 32 320, 8 5 40, 320 40 360. ಇಲ್ಲಾಂದರೆ 8 5 40 0 ದಶಕ 4, 8 4 32 4 36. ಈಗ ಇವಷ್ಟು ಕೂಡಬೇಕು. ಇವಷ್ಟು ಕೂಡಿದಾಗ 1380 ಬರುತ್ತೆ. ಇದು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ತಗೋಬೇಕು. ಓಕೆ, ಈಗ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ. ಇದು ಸರಾಸರಿ ಸೂತ್ರ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೆಲೆ 1380 ಬಂದಿದೆ. ಅದನ್ನು ಅಂಶದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಛೇದದಲ್ಲಿ ಸಿಗ್ಮಾ ಎಫ್ ಐ ಬೆಲೆ 50 ಬಂದಿದೆ. ಆವೃತ್ತಿಗಳನ್ನು ಕೂಡಿದ್ದು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 1 ಕ್ಯಾನ್ಸಲ್ ಮಾಡಿ 138/5 ಹೊಡಿತು. 138ನ 5ರಿಂದ ಭಾಗಾರ ಮಾಡಿದರೆ 27.6 ಬಂತು. ಈ ರೀತಿ ಸರಾಸರಿಯನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಬನ್ನಿ, ಈಗ ಬಹುಲಕ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಚಾಯ್ಸ್ ಕ್ವಶನ್. ಇಲ್ಲಿ ಬಹುಲಕ ವರ್ಗಾಂತರವು 25 30. ಬಹುಲಕದ ವರ್ಗಾಂತರ 25 30 ಆಗಿದೆ. ಓಕೆ, ಹಾಗಾಗಿ ಎಲ್ ಇಸ್ ಈಕ್ವಲ್ಸ್ ಟು ಬಹುಲಕದ ವರ್ಗಾಂತರದ ಕೆಳಮಿತಿ ಎಲ್ ಅಂದರೆ ಎಲ್ ಈಕ್ವಲ್ಸ್ 25 ಅಂತ ತಗೋಬೇಕು. ಇಲ್ಲಿ ಎಫ್ ಝೀರೋ ಅಂದರೆ ಬಹುಲಕ ಇರೋ ವರ್ಗಾಂತರದ ಆವೃತ್ತಿ. F0 ಇಸ್ ಈಕ್ವಲ್ಸ್ F1 ಇಸ್ ಈಕ್ವಲ್ಸ್ 15. ಅಂದರೆ ಗರಿಷ್ಠ ಆವೃತ್ತಿ ಯಾವುದಿರುತ್ತೋ ಅದನ್ನು ತೆಗೆದುಕೋಬೇಕು. ನೋಡಿ, ಇದರಲ್ಲಿ ಗರಿಷ್ಠ ಆವೃತ್ತಿ ಇದು F1 ಅಂತ ತಗೋಬೇಕು. ಇದನ್ನು F1, ಇದರ ಹಿಂದಿಂದಿದೆಯಲ್ಲ ಅದನ್ನು F0 ಅಂತ ತಗೋಬೇಕು. ಅದರ ನಂತರದನ್ನು F2 ಅಂತ ತಗೋಬೇಕು. ಇದರ ಬಹುಲಕ ಇರುವ ವರ್ಗಾಂತರದ ಕೆಳಮಿತಿಯನ್ನು ಎಲ್ ಅಂತ ತಗೋಬೇಕು. ಇನ್ನು ಹೆಚ್ ಅಂದರೆ ವರ್ಗಾಂತರ ಗಾತ್ರ 15 ಮತ್ತು 20, 20 15 ಅಂದರೆ 5. ಅದನ್ನು ಹೆಚ್ ಇಸ್ ಈಕ್ವಲ್ಸ್ ಟು 5 ಅಂತ ತಗೊಂಡು ಈ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ, ಬಹುಲಕ ಅಥವಾ ರೂಢಿಗಳು ಅಂತ ಕರೀತಾರೆ. ಈ ಥರ ನೋಡಿ, F0 ಇಸ್ ಈಕ್ವಲ್ಸ್ 9, F1 ಈಕ್ವಲ್ಸ್ 15, F2 ಇಸ್ ಈಕ್ವಲ್ಸ್ ಟು 9, H ಇಸ್ ಈಕ್ವಲ್ಸ್ ಟು 10. ಬಹುಲಕ is equals to L plus of F1 minus F0 divided 2 F1 minus F0 minus F2 into H. This is equals to L is equals to 25 into 15 minus 9. ನೋಡಿ, F1 ಅಂದರೆ 15 ಮೈನಸ್ F0 ಅಂದರೆ 9. ನೋಡಿ, ಅವರು ಈ ಸರಾಸರಿ ಕೋಷ್ಟಕಕ್ಕೆ ಮಾಡಿದ್ದಾರೆ ಈ ಲೆಕ್ಕ. ಹಾಗಾಗಿ ಈ ಥರ ಬರುತ್ತೆ. ಈ ಸರಾಸರಿ ಕೋಷ್ಟಕ ಇದು ಈ ಒಂದು ದತ್ತಾಂಶಕ್ಕೆ ಅನುಗುಣವಾಗಿ ಅವ್ರು ಮಾಡಿರೋದ್ರಿಂದ ಇಲ್ಲಿ ಇದು ಬಹುಲಕ ಕ್ವಶನ್ ಇದು. ಬಟ್ ಅವರು ಸಾಲ್ವ್ ಮಾಡಿರೋದು ಇದು ಈ ಸರಾಸರಿ ಕೋಷ್ಟಕದಲ್ಲಿ ಇದನ್ನು
ಹೈಯೆಸ್ಟ್ ಆವೃತ್ತಿ ಯಾವುದಿರುತ್ತೋ ಅದನ್ನು F1 ಅಂತ ತಗೋಬೇಕು. ನೆಕ್ಸ್ಟ್ ಇದರ ಹಿಂದಿಂದು F0, ಅದರ ಮುಂದಿನ ಆವೃತ್ತಿ ಇದೆಯಲ್ಲ ಅದನ್ನು F2 ಅಂತ ತಗೋಬೇಕು. ಗರಿಷ್ಠ ಆವೃತ್ತಿ ಇದೆಯಲ್ಲ ಅದರ ಕೆಳಮಿತಿಯನ್ನು L = ಅಂತ ತಗೋಬೇಕು. H ಅಂದರೆ ವರ್ಗಾಂತರ ಗಾತ್ರ, 10ರಲ್ಲಿ 0 ಕಳೆದ್ರೆ 10, therefore H = ಅಂತ ತೊಗೊಂಡಿದ್ದಾರೆ ಇಲ್ಲಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಇಲ್ಲಿ. ಓಕೆ, L = 25. ಅದರದ್ದು ಇದ್ರದ್ದು ಮಿಕ್ಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಆ್ಯಕ್ಚುಲಿ L = 20, F1 = 15, F0 = 9, F2 = 14, H = 10. ನಾವು ಸರಾಸರಿ ಕೋಷ್ಟಕಕ್ಕೆ ಮಾಡಿದರೂ ಕೂಡ ಓಕೆ, ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಬಹುಲಕ = L ಅಂದರೆ 20 ಪ್ಲಸ್ ಆಫ್ F1 - F0. F1 ಅಂದರೆ 15 F0 ಅಂದರೆ 9 / 2 ಇಂಟು F1 ಅಂದರೆ 15 F0 ಅಂದರೆ 9 F2 ಅಂದರೆ 14 ಇಂಟು H ಅಂದರೆ ಇಲ್ಲಿ 10. This is equals to 20 ಪ್ಲಸ್ 15ರಲ್ಲಿ 9 ಹೋದರೆ 6 ಉಳಿತು / 15ರಲ್ಲಿ 30 ನೋಡಿ, ಇಲ್ಲಿ 15ರಲ್ಲಿ 30 ಮೈನಸ್ 14 1 9 23 ಆಗುತ್ತೆ ಇಂಟು 10. ಓಕೆ, ದಿಸ್ ಈಸ್ ಈಕ್ವಲ್ಸ್ ಟು 20 ಪ್ಲಸ್ 6 / 30ರಲ್ಲಿ 23 ಹೋದರೆ 7 ಉಳಿತು ಇಂಟು 10 ಆಯಿತು. ದಿಸ್ ಈಸ್ ಈಕ್ವಲ್ಸ್ ಟು 20 ಪ್ಲಸ್ 10 60/7. ದಿಸ್ ಈಸ್ ಈಕ್ವಲ್ಸ್ ಟು 20 ಪ್ಲಸ್ 60ನ್ನು 7ರಿಂದ ಭಾಗಾರ ಮಾಡಿ, 7 × 56, 4 ಉಳಿತು 40 ಆಯಿತು, 7 × 5 35, 5 ಉಳಿತು 50 ಆಯಿತು, 7 × 49 ನೋಡಿ. 20ಕ್ಕೆ 8.59 ಕೂಡಿದರೆ 28.59 ಬರುತ್ತೆ. ಓಕೆ, 28.59 ಬರುತ್ತೆ. ಈ ರೀತಿ ಮಾಡಬೇಕು. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 34ನೇ ಪ್ರಶ್ನೆ. 5ನೇ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿವು. 4 ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸಿಂದು. ಕೊಟ್ಟು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಬಿಡಿಸಿ. ಒಂದು ಗ್ರಾಫ್ ಲೆಕ್ಕ ಕಂಪಲ್ಸರಿ ಇದ್ದೇ ಇರುತ್ತೆ. x + 2y = 6, x + y = 5, x + 2y = 6. ಇದರಲ್ಲಿ ಎಕ್ಸ್ಗೆ ಬೆಲೆಗಳನ್ನು ತಗೋಬೇಕು ನೋಡಿ. ಎಕ್ಸ್ಗೆ 0 ತಗೊಂಡಾಗ ಈ ಒಂದನೇ ಸಮೀಕರಣ, ಎಕ್ಸ್ಗೆ 0 ತಗೊಂಡಾಗ2y = 6 ಆಗುತ್ತೆ. ದೆನ್ 2y = 6 ಆಗುತ್ತೆ. ಯಾಕೆಂದರೆ ಎಕ್ಸ್ 0 ಆದಾಗ ಎಕ್ಸ್ಗೆ 0 ತೊಗೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2y = 6 ಆದರೆ ನಮಗೆ 1y ಬೆಲೆ ಬೇಕು. ಅವಾಗ ಈ ವೈನ ಸಹಗುಣಕ ಏನಿದೆ ಅದನ್ನು ಎರಡು ಕಡೆ ಛೇದದಲ್ಲಿ ಬರ್ಕೊಂಡು 2 ಕ್ಯಾನ್ಸಲ್ ಆಗಿದೆ. y = 2 ಅಂದರೆ 2 3 ಅವಾಗ 3 ಬರುತ್ತೆ. ನೆಕ್ಸ್ಟು ಈಗ ವೈಗೆ 0 ತೊಗೊಂಡಾಗ ನಾವು ಇದೇ ಸಮೀಕರಣದಲ್ಲಿ y ಜಾಗದಲ್ಲಿ 0 ಹಾಕ್ಬಿಟ್ಟು ಇದು ಪೂರ್ತಿ 0 ಆಯಿತು. ಅವಾಗ x = ಎಡಭಾಗದಲ್ಲಿ ಉಳಿದಿದ್ದು ಎಕ್ಸ್, ಬಲಭಾಗದಲ್ಲಿ 6 ಆಗುತ್ತೆ. x = 6 ಬರುತ್ತೆ ನೋಡಿ. 6 ಎರಡು ಟೇಬಲ್ ವ್ಯಾಲ್ಯೂಸು 0, 3, 6, 0.
ಇದನ್ನು ಗ್ರಾಫನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ, ಸೆಕೆಂಡ್ ಇಕ್ವೇಷನ್ ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5 ಅಂತ ಇದೆ. ಇಲ್ಲಿ ಇದು ಈಸಿ ನೋಡಿ, ಎಕ್ಸ್ ಜಾಗದಲ್ಲಿ 0 ಹಾಕ್ಬಿಟ್ರೆ ಇನ್ನು ವೈ ಅಷ್ಟೇ ಉಳಿಯುತ್ತೆ. ವೈ ಈಸ್ ಈಕ್ವಲ್ಸ್ ಟು ಬಲಭಾಗ ಏನು ತೋರಿಸುತ್ತೆ ಅದು ವೈ ಈಕ್ವಲ್ಸ್ 5 ಆಗುತ್ತೆ. ಇನ್ನೊಮ್ಮೆ ವೈ ಜಾಗದಲ್ಲಿ 0 ಹಾಕ್ಬಿಟ್ರೆ ಇನ್ನು ಎಕ್ಸ್ ಎಡಭಾಗದಲ್ಲಿ ಉಳಿಯೋದು ಎಕ್ಸ್ ಅಷ್ಟೇ ಉಳಿಯುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ ಇರೋದು ಕಾಣಿಸುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಅಂತ. ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಬರುತ್ತೆ. ವೈ 0 ಆದಾಗ ಎಕ್ಸ್ 5 ಈ ಥರ. ಇದನ್ನು 0 5 ಇದು 5 0 ಕೋಆರ್ಡಿನೇಟ್ಸ್. ಇಲ್ಲಿ ಪ್ರಮಾಣ ಬರ್ಕೋಬೇಕು ನೋಡಿ, ಪ್ರಮಾಣ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ 1 ಸೆಂಟಿಮೀಟರ್ ಇದಕ್ಕೆ 1 ಮಾನ ಆಗಿರಲಿ ಅಂತ. ಓಕೆ, ಈಗ ಗ್ರಾಫನ್ನು ಡ್ರಾ ಮಾಡೋಣ ಬನ್ನಿ. ಓಕೆ ನೋಡಿ, ಎರಡನೇ ಇಕ್ವೇಷನ್ 0,5 ಎಕ್ಸ್ ಬೆಲೆ 0,5, ಎಕ್ಸ್ ಬೆಲೆ 0, ವೈ ಬೆಲೆ 5 +5 ಇರೋದ್ರಿಂದ 0,5. ನೆಕ್ಸ್ಟು 5,0 ಎಕ್ಸ್ ಬೆಲೆ 5, ವೈ ಬೆಲೆ 0 ಇದೆ, ಇದು ಬಂತು. ಇವೆರಡನ್ನ ಜಾಯಿನ್ ಮಾಡಿದಾಗ ಇದು ಎರಡನೇ ಸಮೀಕರಣ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 5. ಇನ್ನು ಒಂದನೇ ಸಮೀಕರಣ ನೋಡಿ, ನಾವು ಎಕ್ಸ್ ಜಾಗದಲ್ಲಿ 0 ತಗೊಂಡಾಗ 2y ಈಸ್ ಈಕ್ವಲ್ಸ್ ಟು 6 ಆಯಿತು. ವೈ ಈಸ್ ಈಕ್ವಲ್ಸ್ ಟು 3, ವೈ ಈಸ್ ಈಕ್ವಲ್ಸ್ ಟು 3, 0,3 ನೋಡಿ. ಎಕ್ಸ್ ಬೆಲೆ 0 ಅದಾಗ ಇಲ್ಲೇ ಇರುತ್ತೆ, ವೈ ಬೆಲೆ 3 ಅಂದರೆ +3 ನೋಡಿ, 1 2 3 ಇಲ್ಲಿ ಬರುತ್ತೆ 0,3. ಇನ್ನೊಂದು ಸೆಕೆಂಡ್ ಒನ್ನು ವೈ 0 ತೊಗೊಂಡಾಗ ಎಕ್ಸ್ ಈಸ್ ಈಕ್ವಲ್ಸ್ 6 ಆಯಿತು. ವೈ ಬೆಲೆ 0 ಆದಾಗ ಎಕ್ಸ್ ಬೆಲೆ ನೋಡಿ, ಎಕ್ಸ್ ಬೆಲೆ +6 ಆಗ 6,0 ಆಗುತ್ತೆ. ಎಕ್ಸ್ 6, ವೈ ಬೆಲೆ 0. ಇವೆರಡನ್ನೇ ಸೇರಿಸಿದಾಗ ನೋಡಿ, ಈ ಎರಡೂ ಸಮೀಕರಣಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದನ್ನು ಲಂಬಗಳನ್ನು ಎಳಿಬೇಕು ಎಕ್ಸ್ ಮತ್ತು ವೈಗೆ. ಎಕ್ಸ್ ಮತ್ತು ವೈಗೆ ಲಂಬಗಳನ್ನು ಎಳೆದಾಗ ಎಕ್ಸ್ ಅಕ್ಷನ ಎಲ್ಲಿ ಟಚ್ ಆಗಿದೆ, 4ರಲ್ಲಿ ಟಚ್ ಆಗಿದೆ, ಹಾಗಾಗಿ 4, ಎಕ್ಸ್ ಬೆಲೆ 4. ವೈ ಅಕ್ಷನ ಎಲ್ಲಿ ಟಚ್ ಆಗುತ್ತೆ ಅಂದರೆ ನೋಡಿ, ಇದು ವೈಗೆ ಲಂಬವನ್ನು ಎಳೆದಾಗ 1ರಲ್ಲಿ ಟಚ್ ಆಗುತ್ತೆ, ಅದಕ್ಕೆ ವೈ ಬೆಲೆ 1. ಎಕ್ಸ್ ಈಸ್ ಈಕ್ವಲ್ಸ್ ಟು 4, ವೈ ಈಸ್ ಈಕ್ವಲ್ಸ್ 1 ಇದು ಪರಿಹಾರ. ಈ ರೀತಿ ಮಾಡಬೇಕು. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ನೋಡಿ. 35ನೇ ಪ್ರಶ್ನೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳನ್ನೇ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರುತ್ತವೆ ಎಂದು ಸಾಧಿಸಿ. ಅಥವಾ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಎರಡು ಪ್ರಮೇಯ ಚಾಯ್ಸ್ ಇದೆ ನೋಡಿ, ಚಾಯ್ಸ್ ಕೊಟ್ಟಿದ್ದಾರೆ. ಈಗ ಓಕೆ ನೋಡಿ, ಈ ಪ್ರಮೇಯ ದತ್ತ, ಇದು ಕೋನ ಪ್ರಮೇಯ ನೋಡಿ. ತ್ರಿಭುಜ ABC ಮತ್ತು ತ್ರಿಭುಜ DFಗಳಲ್ಲಿ AB/DE ಈಸ್ ಈಕ್ವಲ್ಸ್ ಟು AC/DF ಈಸ್ ಈಕ್ವಲ್ಸ್ ಟು BC/EF ಎಂದು ತೋರಿಸಿ ಅಂತ ಕೇಳಿದ್ದಾರೆ. ಓಕೆ, ಇದು ಕೊಟ್ಟಿರೋದು, ಇದನ್ನು ಸಮೀಕರಣ 1 ಅಂತ ತಗೋಬೇಕು. ಇದು ದತ್ತ. ನೆಕ್ಸ್ಟು ಸಾಧನೆಯ ನೋಡಿ, ಸಾಧನೆಯ ಏನು ತೋರಿಸ್ಬೇಕಂದ್ರೆ ಅನುರೂಪ ಕೋನಗಳು ಸಮ ಅಂತ ತೋರಿಸ್ಬೇಕು. A ಈಸ್ ಈಕ್ವಲ್ಸ್ ಟು D, B ಈಸ್ ಈಕ್ವಲ್ಸ್ ಟು E, C ಈಸ್ ಈಕ್ವಲ್ಸ್ ಟು F ಅಂತ ತೋರಿಸ್ಬೇಕಾಗಿದೆ. ಮತ್ತು ತ್ರಿಭುಜ ABC ಸರ್ವಸಮ, ತ್ರಿಭುಜ ABC ಸರ್ವಸಮ ತ್ರಿಭುಜ DF ಅಂತ ತೋರಿಸ್ಬೇಕು. ಅದಕ್ಕೆ ರಚನೆ ನೋಡಿ, AB ಈಸ್ ಈಕ್ವಲ್ಸ್ ಟು DP, AB ಎಷ್ಟಿದೆ ಹಾಗೆ ಅಷ್ಟು DPಯನ್ನು ರಚನೆ ಮಾಡ್ಕೊಳ್ಳಿ. ಮತ್ತು AC ಈಸ್ ಈಕ್ವಲ್ಸ್ ಟು DQ ಇರುವಂತೆ ನಾವು ರಚನೆ ಮಾಡ್ಕೊಳ್ಳಿ. DE ಮತ್ತು DF ಮೇಲೆ P ಮತ್ತು Q ಬಿಂದುಗಳನ್ನು ಗುರುತಿಸಿದೆ, PQ ಅನ್ನು ಸೇರಿಸಿದೆ. ಈಗ ಸಾಧನೆ ನೋಡಿ, AB/DE ಈಸ್ ಈಕ್ವಲ್ಸ್ ಟು AC/DF, ವಿಚ್ ಇಂಪ್ಲೀಸ್